ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 79ನೆಯ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ಅಧ್ಯಾಯದಲ್ಲಿ ಶುಕ್ರಾಚಾರ್ಯನ ಮಗಳಾದ ದೇವಯಾನಿ ಮತ್ತು ಋಷಪರ್ವನ ರಾಕ್ಷಸ ರಾಜನಾದ ಋಷಪರ್ವನ ಮಗಳ ಶರ್ಮಿಷ್ಠೆಯ ಇವರಿಬ್ಬರು ಜಗಳ ಆಡಿಕೊಂಡು ಶರ್ಮಿಷ್ಠೆ ದೇವಿಯಾನಿನ ಬಾವಿಯಲ್ಲಿ ಒಡೆದು ತಳ್ಳಿಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ. ಆದ್ದರಿಂದ ದೇವಿಯಾನಿ ಸಿಕ್ಕಾಪಟ್ಟಿ ಕೋಪದಿಂದ ಇರ್ತಾಳೆ. ಅಲ್ಲೇ ಬಾವಿ ಯಯಾತಿ ಬಂದು ಕಾಪಾಡಿದ ಮೇಲೆ ಬಾವಿಯಿಂದ ಹೊರಗಡೆ ಅಲ್ಲೇ ಕೂತಿರ್ತಾಳೆ. ಮತ್ತು ಅವ್ರ ತಂದೆ ಯಾಕೆ ಮನೆಗೆ ವಾಪಸ್ ಬಂದಿಲ್ಲ ಅಂತ ತಂದೆ ವಿಚಾರ ಮಾಡಿದ್ರೆ ಈ ಥರ ಕೋಪದಲ್ಲಿದ್ದಾಳೆ. ವೃಷಪರ್ವನ ರಾಜ್ಯಕ್ಕೆ ಹೆಜ್ಜೆ ಇಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾಳೆ ದೇವಿಯಾನಿ, ಎಲ್ಲಿ ತನಕ ಅವ್ರ ಕ್ಷಮೆ ಕೇಳೋದಿಲ್ಲ ಅಂತ. ಶುಕ್ರಾಚಾರ್ಯರು ಬಂದುಬಿಟ್ಟಿದ್ದೂ ಹಿತೋಪದೇಶಗಳು ಮಾಡ್ತಾಯಿರ್ತಾರೆ. ಇಲ್ಲಿ ಶುಕ್ರಾಚಾರ್ಯರು ದೇವಯಾನಿಗೆ ಏನೆಲ್ಲ ಹಿತೋಪದೇಶನ ಮಾಡ್ತಾರೋ ಅದು ನಿಜವಾಗ್ಲೂ ಧರ್ಮಶಾಸ್ತ್ರವೇ. ಕೋಪ ಬಂದಾಗ ಹೇಗೆ ನಾವು ಕಂಟ್ರೋಲಾಗಿ ಇಟ್ಕೋಬೇಕು ಅಂತ. ಬಟ್ ಇದೂ ನೋಡಬೇಕು, ಅವರು ಗುರು ಸ್ಥಾನದಲ್ಲಿ ಯಾರಿದ್ದಾರೆ, ಶಿಷ್ಯರ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ. ಶುಕ್ರಾಚಾರ್ಯರು ಬ್ರಾಹ್ಮಣೋತ್ತಮರು ಗುರು ಸ್ಥಾನದಲ್ಲಿದ್ದಾರೆ. ಅವರ ಶಿಷ್ಯನೂ ಆ ರಾಕ್ಷಸ ರಾಜ. ಆ ರಾಕ್ಷಸ ರಾಜನ ಮಕ್ಕಳು ಎಲ್ಲರೂ ಯಾರೇ ಇರಲಿ, ಗುರುಗಳ ಮಕ್ಕಳನ್ನು ಕೂಡ ಗುರು ಸಮಾನೇ ನೋಡ್ಕೋಬೇಕಾಗಿತ್ತು. ಅಲ್ಲಿ ದೇವಯಾನಿನೇ ಧರ್ಮ ಮುಖ್ಯ ಶಾಸ್ತ್ರ ನೋಡಿದ್ರೆ ದೇವಯಾನಿಗೆ ಶರ್ಮಿಷ್ಠೆ ಅನುಕೂಲವಾಗಿರಬೇಕು. ದೇವಯಾನಿನೇ ಸ್ವಲ್ಪ ಶ್ರೇಷ್ಠವಾಗಿರ್ತಾಳೆ. ಆದರೂ ಕೂಡ ಮಕ್ಕಳಿಗೆ ಯಾವತ್ತೇ ಆಗಲಿ ತಂದೆ ತಾಯಿ ಕೋಪನ ಕಂಟ್ರೋಲೇ ಮಾಡ್ಕೋಬೇಕಂತ ಉಪದೇಶ ಮಾಡಿ. ಯಾಕಂದರೆ ಕೋಪದಿಂದ ಯಾವತ್ತೂ ಒಳ್ಳೆಯದಾಗೋದಿಲ್ಲ, ಅನರ್ಥಗಳೇ ಆಗ್ತಾ ಹೋಗ್ತಾ ಇರ್ತವೆ. ತುಂಬ ಒಳ್ಳೆ ಶ್ಲೋಕಗಳು ಹೇಳ್ತಾನೆ ಈಗ ಶುಕ್ರಾಚಾರ್ಯನು. ಅದಕ್ಕೂ ಮುಂಚೆ ಜನ್ಮೇಜಯ ಈ ರೀತಿಯಾಗಿ ಬಹಳ ದುಃಖಿತಳಾಗಿದ್ದ ಶರ್ಮಿಷ್ಠೆಯ ಮೇಲಿನ ಕೋಪದಿಂದ ಉರಿದುರಿದು ಬೀಳುತ್ತಿದ್ದ ದೇವಯಾನಿಯನ್ನು ಶುಕ್ರರು ಸುಮಧುರವಾದ ಸಾಂತ್ವವಚನಗಳಿಂದ ಸಮಾಧಾನಪಡಿಸಲು ಬಹುವಾಗಿ ಪ್ರಯತ್ನಿಸುತ್ತಿದ್ದರು. ಹೆಂಗೆ ಪ್ರಯತ್ನ ಮಾಡ್ತಾರಂತ ಈಗ ಬರುತ್ತೆ, ಒಳ್ಳೆಯ ಶ್ಲೋಕಗಳು ಬರುತ್ತೆ. ಜನ್ಮೇಜಯ, ಶುಕ್ರರು ತಮ್ಮ ಪ್ರಭಾವವೆಷ್ಟೆಂಬುದನ್ನು ದೇವಯಾನಿಯೊಡನೆ ಹೇಳಿದರು. ಸಂಯಮದಿಂದಲೇ ಇರಬೇಕೆಂದು ಮಗಳಿಗೆ ಉಪದೇಶಿಸಿದರು. ಇದಕ್ಕೆ ಇನ್ನೂ ಸ್ವಲ್ಪ ಮುಂಚೆನೇ ಇತ್ತು ಪಾಠ ಇದು. ಇಲ್ಲಿಂದ ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು ನಿನ್ನನ್ನು ವೃಷಪರ್ವನ ಹೂಗಳು ಭಟ್ಟನೆಂದು ಹೇಳಿದಳು. ಅವರೆಲ್ಲ ಫಸ್ಟ್ ಶುಕ್ರಾಚಾರ್ಯ ಒಳ್ಳೆ ಮಾತು ಹೇಳಿದ ಮೇಲೆ ದೇವಯಾನಿ ಒಪ್ಪಲಿಲ್ಲ. ಕೋಪ ಬಂದಾಗ ಎಲ್ಲಿ ನೀನು ಎಷ್ಟೇ ಸಮಾಧಾನ ಮಾಡಿಸು ಅದು ಹೋಗೋದಿಲ್ಲ. ಅದು ಏನೇನೆಲ್ಲ ಶರ್ಮಿಷ್ಠೆ ಹೇಳಿದ್ಲು ಅದನ್ನೆಲ್ಲ ಈಗ ರಿಪೀಟ್ ಮಾಡ್ತಾಳೆ. ತಂದೆ ನೀನೇನೋ ಶಾಂತಿ ಅಂತ ಇದೆ, ನಿನ್ನನ್ನು ಹೂಗಳು ಭಟ್ಟನೆಂದು ಹೆಸರು, ಅಂದರೆ ಅಡ್ಡೆಸರು, ಅದಂದರೆ ಭಿಕ್ಷೆ ಬೇಡುವನಂತ ಹೆಸರು ಅಂದವಳೆ. ಈ ಮಾತುಗಳನ್ನು ಅವಳು ಕುಪಿತಳಾಗಿ ಕಣ್ಣುಗಳು ಕೆಂಪಾಗಿ ಮಾಡಿಕೊಂಡು 10 ಬಾರಿ ಹೇಳಿದಳು. ಒಂದು ಸತಿ ಇಲ್ಲ 10 ಬಾರಿ ಅದೇ ಭಿಕ್ಷುಕರು ನೀವು ಭಿಕ್ಷುಕರ ಫ್ಯಾಮಿಲಿ ಅಂತ ಚುಚ್ಚಿ ಹೇಳಿದ್ದಾಳೆ. ಅವಳು ಹೇಳಿದ್ದನ್ನು ಅವಳ ಮಾತಿನಲ್ಲಿ ಹೇಳುವೆನು ಕೇಳಪ್ಪ. ನಿನಗೆ ಗೊತ್ತಿಲ್ಲ ಆಕೆ ಏನಂದ್ಲ ಅಂತ. ಎಲ್ಲರೂ ಅವ್ರವ್ರ ಪಕ್ಷ ಹೇಳ್ಕೊತಾರೆ. ನಿತ್ಯವೂ ಸಿಂಹಾಸನದ ಕೆಳಭಾಗದಲ್ಲಿ ಕೈ ಕೊಟ್ಟುಕೊಂಡು ನಿಂತು ನನ್ನ ತಂದೆಯನ್ನು ಹೊಗಳುವ, ಜೀವಿಕೆಗಾಗಿ ಪದೇ ಯಾಚನೆ ಮಾಡುವ ಮತ್ತು ನನ್ನ ತಂದೆಯು ಕರುಣೆಯಿಂದ ಕೊಟ್ಟ ದಾನವನ್ನು ದೈನ್ಯದಿಂದ ಪರಿಗ್ರಹಿಸುವ ಶುಕ್ರನ ಮಗಳು ನೀನು ವಂದಿ ಮಾಗದರಿಂದಲೂ ವಿಶೇಷವಾಗಿ ನಿನ್ನಪ್ಪನಿಂದಲೂ ಹೊಗಳಿಸಿಕೊಳ್ಳುವ ಯಾವಾಗಲೂ ದಾನಶೀಲನಾಗಿರುವ, ಒಮ್ಮೆಯಾದರೂ ಪ್ರತಿಗ್ರಹವನ್ನು ಮಾಡದಿರುವ ಮಹಾಶೂರನಾದ ವೃಷಪರ್ವನ ಮಗಳು ನಾನು ಎಂದು ಬಹುಸ್ಪಷ್ಟವಾಗಿ ಹೇಳಿದಳು. ಅವಳು ಹೀಗೆ ಹೇಳುವಾಗ ಅವಳ ಕಣ್ಣುಗಳಿಂದ ಕೆಂಡಗಳೇ ಉದುರುತ್ತಿದ್ದವು. ದುರಭಿಮಾನವೆಂಬುದು ಅವಳ ಮುಖದಲ್ಲಿ ತಾಂಡವಾಡುತ್ತಿತ್ತು. ಒಂದು ಬಾರಿಯಲ್ಲಿ 10 ಬಾರಿ ಹೇಳಿ ನನ್ನನ್ನು ಮೂದಲಿಸಿದಳು.
ಅಪ್ಪ, ಈಗ ನಾನು ತಮ್ಮನ್ನು ಕುರಿತು ಪ್ರಶ್ನಿಸುವುದಿಷ್ಟೇ. ಶರ್ಮಿಷ್ಠಿಯು ಹೇಳಿದಂತೆ ನಾನು ಹೂಗಳ ಭಟ್ಟನ ಮಗಳೇ, ನಾನು ನಿಜವಾಗಲೂ ಭಿಕ್ಷುಕನ ಮಗಳೇ, ದಾನವನ್ನು ಪ್ರತಿಗ್ರಹಿಸಲು ಆತುರನಾಗಿರುವ ದೀನನ ಮಗಳೇ, ಇದನ್ನು ಸ್ಪಷ್ಟವಾಗಿ ಹೇಳಿರಿ. ಒಂದು ವೇಳೆ ಶರ್ಮಿಷ್ಠೆಯು ಹೇಳಿದ್ದು ನಿಜವಾದರೆ ನಾನು ಈಗಲೇ ಅವಳಲ್ಲಿಗೆ ಹೋಗಿ ಅವಳನ್ನೇ ನನ್ನ ಸ್ವಾಮಿನಿ ಎಂದು ಒಪ್ಪಿಕೊಂಡು ಶುಶ್ರೂಷೆ ಮಾಡಿ ಅವಳ ಕೃಪೆಯನ್ನಾದರೂ ಸಂಪಾದಿಸುವೆನು, ಹೀಗೆಂದು ನಾನು ನನ್ನ ಸಖಿಯೊಡನೆ ಹೇಳಿರುವೆನು. ನೀನು ಒಪ್ಕೋ, ಅವಳು ಭಿಕ್ಷುಕನ ದರಿದ್ರನ ಮಗ ಅಂತ ಅಂದ್ಲು, ಮತ್ತು ನಾನು ನಿಜವಾಗ್ಲೂ ದರಿದ್ರನ ಮಗಳ ನಾನು, ನೀನು ಹೂ ಅನ್ನು, ನಾನು ಈಗಲೇ ಹೋಗ್ಬಿಟ್ಟು ಶರ್ಮಿಷ್ಠೆಗೆ ಸಾರಿ ಹೇಳಿಬಿಟ್ಟು ಅವಳಿಗೆ ದಾಸಿತನ ಮಾಡ್ತೀನಿ ಅಂತಾಳೆ. ಇನ್ನೂ ಉರ್ಸೋ ಮಾತುಗಳಷ್ಟೇ, ಮಕ್ಕಳು ಎಲ್ಲಿ ಒಪ್ಕೊಂತಾರೆ. ಶುಕ್ರರು ಹೇಳ್ತಾರೆ, ದೇವಯಾನಿ, ನೀನು ನಿಶ್ಚಯವಾಗಿಯೂ ಹೂಗಳ ಭಟ್ಟನ ಮಗಳಲ್ಲಮ್ಮ, ಯಾಚಕನ ಮಗಳೂ ಅಲ್ಲ, ದಾನವನ್ನು ದೈನ್ಯದಿಂದ ಪ್ರತಿಗ್ರಹಿಸುವವನು ಮಗಳೂ ಅಲ್ಲ. ದಾನ ತಗೊಂಡ ಮೇಲೆ ಡಿಮ್ಯಾಂಡಿಂಗಿಂದ ದಾನ ತೊಗೊಂಬಿಟ್ರೆಗಾನೆ ಯಾರು ದಾನ ಮಾಡ್ತಾರೋ ಆ ವ್ಯಕ್ತಿ ಹತ್ರ ಆಟೋಮೆಟಿಕ್ಕಾಗಿ ನಮ್ಮ ಪ್ರಭಾವ ಸ್ವಲ್ಪ ಅಲ್ಲಿ ತಗ್ಗಿ ನಡ್ಕೊತೀವಿ ನಾವು. ಸ್ವಾಭಾವಿಕವಾಗಿ ಯಾರ ಹತ್ರದ ನಾವು ಸಹಾಯ ತೊಗೊಂಬಿಟ್ರೆ, ಫೇವರ್ ತೊಗೊಂಬಿಟ್ರೆ ಅಲ್ಲಿ ಆಟೋಮೆಟಿಕ್ ನಾವು ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿರ್ತೀವಿ. ಬಟ್ ಇವರು ಅಂಥವರಲ್ಲ, ಮಹಾ ತಪಸ್ವಿಗಳು, ಇವ್ರಿಗೆ ಅದರ ಅವಶ್ಯಕತೆಯೇ ಇಲ್ಲ. ಆ ಭಿಕ್ಷುಕನಾದ ರಾಜನೇ ಭಿಕ್ಷುಕನಾಗಿರ್ತಾನೆ, ಅವ್ರ ತಂದೆ ಅವನನ್ನೇ ಶ್ರೀಮಂತನಾಗಿ ಮಾಡಿರ್ತಾನೆ ಇವರು ತಪೋಬಲದಿಂದ. ನೀನು ಯಾರೊಬ್ಬರ ಸ್ತೋತ್ರವನ್ನು ಯಾವಾಗಲೂ ಯಾವ ಕಾರಣದಿಂದಲೂ ಮಾಡದಿರುವವನ ಪುತ್ರಿಯಾಗಿರುವೆ. ನಾನು ಯಾವಾಗೂ ಯಾರಿಗೂ ಸ್ತುತಿಗಳು ಮಾಡಲಿಲ್ಲ, ಯಾವ ರಾಜನಿಗೂ ಅವಶ್ಯಕತೆಯೇ ಇಲ್ಲ. ರಾಜರಿಗೆ ಅವನ ಹತ್ರ ಹೋಗ್ಬಿಟ್ಟು ಸಂಜೀವಿನಿ ವಿದ್ಯೆ ಇರೋದ್ರಿಂದ ಅವನ ಹತ್ರ ಹೋಗ್ಬಿಟ್ಟು ಸತ್ತಿರೋನು ಬದುಕಿಸ್ಕೊತಾ ಇರ್ತಾರೆ. ಇವನೊಬ್ಬ ಶುಕ್ರಾಚಾರ್ಯ ಇದ್ದಿದ್ದಕ್ಕೆ ಅಷ್ಟು ಅಸುರರು ಸ್ವಲ್ಪ ತಾಂಡವಾಡ್ತಾರೆ, ಇಲ್ಲಾಂದರೆ ಪಾತಾಳಕ್ಕೆ ಓಡೋಗ್ಬೇಕಾಗ್ತಿತ್ತು ಅವ್ರಿಗೆ. ನನ್ನ ಸಾಮರ್ಥ್ಯವೆಷ್ಟೆಂಬುದನ್ನು ನಾನು ಹೇಳಿಕೊಳ್ಳಬೇಕಾದ ಕಾರಣವೂ ಇಲ್ಲ. ನನ್ನ ಸಾಮರ್ಥ್ಯ ಏನನ್ನೋದು ಅಷ್ಟು ಇಷ್ಟಲ್ಲ, ಅದಕ್ಕೆ ಹೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ ಮಗಳೇ. ನಿನ್ನನ್ನು ಯಾಚಕನ ಮಗಳೆಂದು ಮೂದಲಿಸಿದ ಶರ್ಮಿಷ್ಠೆಯ ಅಪ್ಪನಿಗೆ ಈ ವಿಷಯವು ಚೆನ್ನಾಗಿ ತಿಳಿದಿರೆ. ಶರ್ಮಿಷ್ಠೆ ತಂದೆಗೆ ಗೊತ್ತು ನಾನು ಯಾರನ್ನೋದು. ದೇವೇಂದ್ರನಾದ ಶುಕ್ರನಿಗೂ ಮಾನವೇಂದ್ರನಾದ ಯಯಾತಿಗೂ ನನ್ನ ಬಲವು ತಿಳಿದಿರುವುದು. ಭೂಲೋಕದಲ್ಲಿ ಅವಾಗ ಯಯಾತಿ ತುಂಬ ಸ್ಟ್ರಾಂಗ್ ಇರ್ತಾನೆ, ಅವನಿಗೂ ಸ್ವರ್ಗಾಧಿಪತಿಯಾದ ದೇವೇಂದ್ರ ಇಬ್ಬರಿಗೂ ಗೊತ್ತು ನನ್ನ ಕೆಪ್ಯಾಸಿಟಿ ಏನಂತ. ನನ್ನನ್ನು ಅವರೆಲ್ಲರೂ ಅಚಿಂತ್ಯನೆಂದು, ದ್ವಂದ್ವರಹಿತನಾದ ಈಶ್ವರನೆಂದು, ಪರಬ್ರಹ್ಮನೇ ಎಂದು ಭಾವಿಸಿದ್ದಾರೆ. ಬ್ರಹ್ಮಜ್ಞಾನಿ ಆಗಿರ್ತಾರೆ ಇವರೆಲ್ಲ. ನನ್ನ ವಿಷಯದಲ್ಲಿ ಸುಪ್ರೀತನಾದ ಚತುರ್ಮುಖನು ಭೂಮಿಯಲ್ಲಿರುವ ಮತ್ತು ಸ್ವರ್ಗದಲ್ಲಿರುವ ಎಲ್ಲ ಚರಾಚರ ವಸ್ತುಗಳಿಗೂ ನಾನೇ ಸ್ವಾಮಿ ಎಂಬುದನ್ನು ಉದ್ಘೋಷಿಸಿದ್ದಾನೆ. ಸಾಕ್ಷಾತ್ ಬ್ರಹ್ಮನೇ ಶುಕ್ರಾಚಾರ್ಯರಿಗೆ ಆ ಪದವಿ ಕೊಟ್ಟಿರ್ತಾನೆ, ನೀನೇ ಇವರೆಲ್ಲರಿಗೂ ಲೀಡರು ಅಂದ್ಬಿಟ್ಟು. ನನ್ನ ವಿಷಯದಲ್ಲಿ ಯಾರು ಏನು ಹೇಳಿಕೊಳ್ಳಲಿ, ಪ್ರಕೃತ ಸಂದರ್ಭದಲ್ಲಿ ನಾನು ಮಾಡುತ್ತಿರುವ ಕಾರ್ಯವನ್ನು ಹೇಳುವನ್ನು ಕೇಳು. ಇದರಿಂದಲೇ ನಾನ್ಯಾರು, ನನ್ನ ಪ್ರಭಾವವೆಷ್ಟೆಂಬುದನ್ನು ನೀನು ತಿಳಿದುಕೊಳ್ಳಬಹುದು. ಅಹಂ ಜಲಂ ವಿಮುಂಚಾಮಿ ಪ್ರಜಾನಾಂ ಹಿತಕಾಮ್ಯಯ ಪುಷ್ಣಾಮೌಷಧಯಃ ಸರ್ವ ಇತಿ ಸತ್ಯಂ ಬ್ರವೀಮಿ ತೇ. ಪ್ರಜೆಗಳಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ ಕಾಲಕಾಲಕ್ಕೆ ಮಳೆ ಸುರಿಸುವವನು ಮತ್ತು ಪ್ರಪಂಚದಲ್ಲಿರುವ ಔಷಧಿ ಲತೆಗಳನ್ನು ಪೈರು ಪಚ್ಚುಗಳನ್ನು ಪೋಷಿಸುವವನು ನಾನೇ ಆಗಿರುತ್ತೇನೆ ಮಗಳೇ. ಅದಕ್ಕೆ ಶುಕ್ರಾಚಾರ್ಯರ ಆಶೀರ್ವಾದ ಇಲ್ಲಾಂದರೆ ಸರಿಯಾಗಿ ಟೈಮ್ ಟು ಟೈಮ್ ಮಳೆಗಳು ಬೀಳೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಾನೆ. ಔಷಧಿಗಳು ಸೂರ್ಯನ ಕಿರಣಗಳಿಂದ, ಚಂದ್ರನ ಕಿರಣಗಳಿಂದ ಕೂಡ ಬೆಳೆಗೆ ಒಳ್ಳೆ ಪವರ್ ಬರ್ತಾ ಇರುತ್ತೆ, ಅದರಿಂದ ಚೆನ್ನಾಗಿ ಬೆಳೆ ಆಗುತ್ತೆ. ಔಷಧಿ ಅಂದರೆ ಒಂದು ಸತಿ ಬೀಜ ಬಿಟ್ಟು ಯಾವುದು ಸತ್ತೋಗುತ್ತೋ ಅದನ್ನು ಔಷಧಿ ಅಂತಾರೆ. ಭತ್ತ, ಗೋಧಿ ಇವೆಲ್ಲ ಒಂದು ಸತಿ ಬೀಜ ಬಿಟ್ಟ ಮೇಲೆ ಅದು ಗಿಡ ಸತ್ತೋಗುತ್ತೆ, ಅದನ್ನು ಔಷಧಿ ಅಂತಾರೆ. ವನಸ್ಪತಿ ಅಂದರೆ ಹಣ್ಣು, ಒಂದು ಸತಿ ಹಣ್ಣು ತೆಗೆದರೂ ಕೂಡ ಮತ್ತೆ ಮತ್ತೆ ಹಣ್ಣು ಬರ್ತಾ ಇರುತ್ತೆ. ಸೀತಾಫಲ ಗಿಡ ಆಗಲಿ ಯಾವುದೇ ಆಗಲಿ ಅದನ್ನು ವನಸ್ಪತಿ ಅಂತಾರೆ. ಇವೆರಡೇ ಮನುಷ್ಯನ ಆಹಾರ. ಈ ಥರ ಇವೆರಡೂ ಕೂಡ ಕಂಡು ಈತನಿಗೆ ಶುಕ್ರಾಚಾರ್ಯನ ಅನುಗ್ರಹ ಇದ್ರೇ ನಮಗೆ ಸರಿಯಾಗಿ ಬೆಳೆ ಆಗ್ತಾ ಇರ್ತವೆ. ಜನಮೇಜಯ ಈ ರೀತಿಯಾಗಿ ಬಹಳ ದುಃಖಿತಳಾಗಿದ್ದ ಶರ್ಮಿಷ್ಠೆಯ ಮೇಲಿನ ಕೋಪದಿಂದ ಉರಿದುರಿದು ಬೀಳುತ್ತಿದ್ದ ದೇವಯಾನಿಯನ್ನು ಶುಕ್ರರು ಸುಮಧುರವಾದ ಸಾಂತ್ವ ವಚನಗಳಿಂದ ಸಮಾಧಾನಪಡಿಸಲು ಬಹುವಾಗಿ ಪ್ರಯತ್ನಿಸುತ್ತಿದ್ದರು. ಈಗ ನೋಡಿ, ಯಾರಾದರೂ ತಮ್ಮ ಮಕ್ಕಳನ್ನು ಹೊಡೆದುಬಿಟ್ರೆ ಟೀಚರನ್ನು ಕೂಡ ಟೀಚರ್ ಮೇಲೆ ಜಗಳ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ಮುಂಚೆ ನಮ್ಮ ಸನಾತನ ಧರ್ಮದಲ್ಲಿ ಆ ಥರ ಇರಲಿಲ್ಲ. ಏನೋ ಜಗಳ ಆಗಿದ್ರೆಗಿನ ತನ್ನ ಮಗಳನ್ನೇ ಸಮಾಧಾನ ಮಾಡಿಸ್ಕೊತಾ ಇದ್ರು. ಅದನ್ನೇ ಈಗ ಒಳ್ಳೆ ಶ್ಲೋಕಗಳು ಹೇಳ್ತಾನೆ.
ಜನಮೇಜಯ, ಶುಕ್ರರು ತಮ್ಮ ಪ್ರಭಾವವೆಷ್ಟೆಂಬುದನ್ನು ದೇವಯಾನಿಯೊಡನೆ ಹೇಳಿದರೂ ಸಂಯಮದಿಂದಲೇ ಇರಬೇಕೆಂದು ಮಗಳಿಗೆ ಉಪದೇಶಿಸಿದರು. ಯಹ ಪರೇಶಾಂ ನರೋ ನಿತ್ಯಮತಿವಾದಾನ್ ಸ್ಥಿತೀಕ್ಷತೆ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ. ದೇವಯಾನಿ, ಇತರರಾಡಿಕೊಳ್ಳುವ ನಿಂದೆಯ ಮಾತುಗಳನ್ನು ಯಾವನು ಸಹಿಸಿಕೊಳ್ಳುವನೋ, ಲಕ್ಷಿಸುವುದಿಲ್ಲವೋ ಅಂತಹವನು ಜಗತ್ತನ್ನೇ ಜಯಿಸಲು ಸಮರ್ಥನಾಗಿರುತ್ತಾನೆ. ಎಂಥ ಒಳ್ಳೆಯ ಉಪದೇಶ. ನಿಂದೆಗಳು ಮಾಡ್ತಾನೆ ಇರ್ತಾರೆ. ನಾವು ಅವ್ರಿಗೆ ಏನೋ ಪೂರ್ವಜನ್ಮದಲ್ಲಿ ಏನೋ ನಿಂದೆಗಳು ಮಾಡಿರ್ತೀವಿ. ಆ ಕಾರಣದಿಂದ ಕರ್ಮಫಲದಿಂದ ಸುತ್ತಮುತ್ತ ನಿಂದೆಗಳು ಮಾಡ್ತಾ ಇರ್ತಾರೆ. ಆ ನಿಂದೆಗಳು ಕೇಳಿ ಕೂಡ ಹಚ್ಕೋಬಾರ್ದು. ನಾವು ಹಚ್ಕೊಳ್ದಿರ ಕಾರಣ ಇದೆ ಬಿಡು, ಅವನು ನಿಂದೆ ಮಾಡೋದಕ್ಕೆ ಈಗೇನು ನನಗೇನು ಕಾರಣ ಕಾಣಿಸ್ತಾ ಇಲ್ಲ. ಪೂರ್ವಜನ್ಮದಲ್ಲಿ ಯಾವುದೋ ಕಾರಣ ಇರಲೇಬೇಕು. ನನಗೆ ಶಾಸ್ತ್ರದ ಮೇಲೆ ವಿಶ್ವಾಸ ಇದೆ, ಕರ್ಮ ಸಿದ್ಧಾಂತದ ಮೇಲೆ ವಿಶ್ವಾಸ ಇದೆ. ಅದೇನೋ ನಾನು ಅವನು ಪೂರ್ವಜನ್ಮದಲ್ಲಿ ಹಿಂಸೆ ಕೊಟ್ಟಿದ್ದೀನಿ, ಅದು ಅವನು ಈ ಸತಿ ವಾಪಸ್ ಕೊಟ್ಟು ಬಿಡಲಿ, ಇಲ್ಲಿಗೆ ಅದು ಮುಗಿದೋಗ್ಬಿಡಲಿ ಅಂದ್ಬಿಟ್ಟಿದ್ದನ್ನು ನಿಂದೆ ಮಾಡೋರು ಗೊತ್ತಿದ್ದರೂ ಕೂಡ ಅವರನ್ನೇ ಇನ್ನೂ ಚೆನ್ನಾಗಿ ಸ್ನೇಹದಿಂದ ಹತ್ತಿರಾಗಿ ನಗುನಗ್ತಾ ಮಾತಾಡಿ ಸ್ನೇಹಾತ್ ದ್ವೇಷಮತಿಂ ತ್ಯಜ ಅಂದ್ಬಿಟ್ಟು, ಅಂಥವನು ಯಾರು ನಿಂದೆ ಮಾತುಗಳನ್ನು ಯಾವನು ಸಹಿಸಿಕೊಳ್ಳುವನೋ, ಲಕ್ಷಿಸುವುದಿಲ್ಲವೋ ಅಂತಹವನು ಜಗತ್ತನ್ನೇ ಜಯಿಸಲು ಸಮರ್ಥನಾಗುತ್ತಾನೆ. ಇಡೀ ಪ್ರಪಂಚನೇ ಗೆದ್ದು ಬಿಡ್ತಾನೆ. ಸತ್ಯ ನೋಡಿ, ಕೃಷ್ಣ ಪರಮಾತ್ಮ ಕೂಡ ಅಂತಾನೆ. ಕೋಪಕ್ಕೆ ಎಂದಿಗೂ ಆಶ್ರಯವನ್ನು ನೀಡಬಾರದು ಮಗಳೇ. ಯಹ ಸಮುತ್ಪತಿತಂ ಕ್ರೋಧಂ ನಿಗೃಹ್ಣಾತಿ ಹಯಂ ಯಥಾ ಸಾ ಯಂತ್ಯೇತ್ಯುಚ್ಯತೆ ಸದ್ಭಿರ್ನ ಯೋ ರಶ್ಮಿಷು ಲಂಬತೆ. ಕುದುರೆಗಳು ಓಡುತ್ತಿರುವಾಗ ಕಡಿವಾಣಗಳನ್ನು ಬಿಗಿಯಾಗಿ ಹಿಡಿದು ಓಡುತ್ತಿರುವ ಕುದುರೆಗಳನ್ನು ನಿಲ್ಲಿಸುವವನೇ ಸಾರಥಿ. ಕುದುರೆಗಳು ಹೋಗ್ತಾ ಇದ್ದಾಗ ಅದನ್ನು ಬ್ರೇಕ್ ಕಡಿವಾಣ ಅವನ ಗ್ರಿಪ್ಪಲ್ಲಿ ಇರಬೇಕು. ಅಂಥವನ್ನೇ ಕರೆಕ್ಟ್ ಡ್ರೈವರ್ ಅಂತಾರೆ, ಸಾರಥಿ ಅಂತಾರೆ. ಕಾರ್ ಓಡಿಸ್ತಾ ಡೌನ್ ಬಂತಂದರೆ ಸ್ಟಾರ್ಟಿಂಗಲ್ಲಿ ಗಾಡಿ ಕಲಿಯಕ್ಕೆ ಹೋಗ್ತೀವಲ್ಲ, ಸೈಕಲ್ಲು ಕಲಿಯಕ್ಕೆ ಹೋಗ್ತೀವಿ. ಯಾವ ಕಡೆ ಡೌನ್ ಇದ್ದರೆ ಸೈಕಲ್ ಆ ಕಡೆನೇ ಹೋಗ್ತಾ ಇರುತ್ತೆ, ಆ ಕಡೆನೇ ಇಳಿತಾ ಇರುತ್ತೆ ಕಲಿಯುವಾಗ. ಆ ಥರ ಕಂಟ್ರೋಲ್ ಇಲ್ಲ ಅಂದರೆ ಅವನನ್ನು ಒಳ್ಳೆ ಡ್ರೈವರ್ ಅಲ್ಲ ಅಂತಾರೆ. ಅದೇ ಥರ ಆದರೆ ಕಡಿವಾಣಗಳನ್ನು ಸೆಳೆದು ಹಿಡಿಯದೆ ಸುಮ್ಮನೆ ಹಿಡಿದಿದ್ದು ಕುದುರೆಗಳು ಓಡಿದ ಕಡೆಗೆ ರಥವನ್ನು ನಡೆಸುವ ಪ್ರವೃತ್ತಿಯುಳ್ಳವನು ರಥಿಕನೆಂದಾಗಲಿ ಸಾರಥಿ ಎಂದಾಗಲಿ ಹೇಳುವುದಿಲ್ಲ. ಕಂಟ್ರೋಲ್ ಇಲ್ಲ ಅಂದ್ರೆಗನ ಕುದುರೆಗಳು ಯಾವ ಕಡೆ ಹೋಗ್ತಾಯಿದ್ರೆ ಆ ಕಡೆ ಇವನು ಹೋಗ್ತಾಯಿದ್ದಾನೆ ಅಂದ್ರೆಗನ ಅವನನ್ನು ಸಾರಥಿ ಅನ್ನೋದಿಲ್ಲ. ಅಂಥವನು ಸಾರಥಿಯಾಗಲೂ ಕೂಡ ಯೋಗ್ಯನಾಗುವುದಿಲ್ಲ. ಅಂತೆಯೇ ಉಕ್ಕಿ ಬರುತ್ತಿರುವ ಕೋಪವನ್ನು ತಡೆದು ಹಿಡಿಯುವವನು ಸತ್ಪುರುಷರಿಂದ ಎಂತಾರನೆಂದು ಕರೆಯಲು ಪಡುತ್ತಾನೆ. ಕೋಪ ಬರ್ತಾ ಇರುತ್ತೆ, ಅದನ್ನೇ ಕಂಟ್ರೋಲ್ ಮಾಡ್ಕೋಬೇಕು. ಕೋಪದ ಸ್ಟೇಜ್ ತನಕ ಬರ್ಗೂಡಿಸ್ಬಾರ್ದು. ಮುಂಚೆ ಕೋಪದ ಆ ವೃತ್ತಿಗಳು ಒಳಗಡೆ ಬಂದ ತಕ್ಷಣ ರೂಮಲ್ಲಿ ಹೋಗಿ ಬಾಗಿಲು ಮುಚ್ಕೊಂಡ್ಬಿಟ್ಟು ಯಾರಿಗೂ ಕಾಣಿಸ್ಬಿಡಿ. ಒಂದು ಸತಿ ಮಲ್ಕೊಂಡು ನಿದ್ದೆ ಮಾಡಿ ಎದ್ದು ವಾಪಸ್ ಬಂದುಬಿಡಿ, ತಣ್ಣಗಾಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಹಂಗೆ ಇನ್ನೂ ಮುಂದುವರೆಸ್ಕೊಂಡು ಹೋದ್ರೆಗಾನ ಅದು ಮತ್ತೆ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿ ಡೌನ್ಗೆ ಹೋದಂಗೆ ಸಿಗೋದಿಲ್ಲ ಕಂಟ್ರೋಲ್. ಮ್ಯಾಕ್ಸಿಮಮ್ ಆ ಸ್ಟೇಜ್ಗೆ ಹೋದ ಮೇಲೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ. ಅದಕ್ಕೆ ಯಾರು ಅದನ್ನು ಕಂಟ್ರೋಲ್ ಮಾಡ್ಕೊತಾನೋ ಅವನೇ ಹೀರೋ ಶಾಸ್ತ್ರದಲ್ಲಿ. ಕೋಪವನ್ನು ತಡೆ ಹಿಡಿಯಲಾರದೆ ಪ್ರತಿಕ್ರಿಯೆಯನ್ನು ಮಾಡಲು ಹೋಗುವವನು ಕಡಿವಾಣಗಳನ್ನು ಸಡಿಲಿಸಿದ ಕುದುರೆಗಳಲ್லுಳ್ಳ ರಥಿಕನಂತೆ ಕಷ್ಟಕ್ಕೆ ಗುರಿಯಾಗುತ್ತಾನೆ. 100% ನಾವು ಏನೋ ಒಂದು ತಪ್ಪು ಕೆಲಸನೇ ಮಾಡ್ತೀವಿ. ಕ್ರೋಧಾವೇಶದಿಂದ 100% ತಪ್ಪು ಕೆಲಸನೇ ಮಾಡ್ತೀವಿ. ಆವಾಗ ಏನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದು ಏನು ಲಕ್ಷ್ಯ ಇರೋದಿಲ್ಲ. ನನಗೆ ಹಿಂಸೆ ಮಾಡಿದವನಿಗೆ ಹಿಂಸೆ ಆಗಬೇಕಷ್ಟೇ, ಅದೊಂದೇ ಲಕ್ಷ್ಯ ಇಟ್ಕೊತಾನೆ. ಮಿಕ್ಕಿದ್ದು ಧರ್ಮ ಅಧರ್ಮ ಸುತ್ತಮುತ್ತ ಯಾರಿದ್ದಾರೆ. ಒಂದು ಸತಿ ನೋಡ್ತಾ ಇರ್ತೀವಲ್ಲ, ಜಗಳ ಆಡ್ತಾ ಇರ್ತಾರೆ, ಸಣ್ಣಗಿರುತ್ತೆ. ಜಾಸ್ತಿ ವಿಪರೀತ ಕೋಪ ಬಂದುಬಿಟ್ಟಾಗ ಬೀದಿಯಲ್ಲಿ ಜೋರಾಗಿ ಕೂಗಾಡ್ಕೊತಾ ಇರ್ತಾರೆ. ಎಲ್ಲರೂ ಅಕ್ಕಪಕ್ಕದವ್ರು ಏನು ನೋಡಿ ಏನು ಅನ್ಕೊತಾರೆ ಅನ್ನೋದು ನಾಚಿಕೆ ಮಾನ ಮರ್ಯಾದೆ ಕೂಡ ಹೊಟ್ಟೋಗಿರುತ್ತೆ. ಗಂಡ ಹೆಂಡತಿ ಜಗಳ ಕೂಡ ಅಷ್ಟೇ, ಫಸ್ಟು ಸಣ್ಣಗಿರುತ್ತೆ. ಸ್ವಲ್ಪ ದೊಡ್ಡದಾದ ಮೇಲೆ ಬೀದಿಗೆ ಬಂದು ಇನ್ನೂ ಜೋರು ಕಿರ್ಚಾಡ್ಕೊತಾ ಇರ್ತಾರೆ. ಅವಾಗೆಲ್ಲ ಮರ್ತೋಗ್ಬಿಡ್ತಾರೆ. ಅಯ್ಯೋ ಎಲ್ಲರ ಮಧ್ಯದಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋದು ಅಷ್ಟೇ. ಮತ್ತೆ ಕ್ರೋಧ ಬಂದ ಮೇಲೆ ಕಂಟ್ರೋಲ್ಗೆ ಬರೋದಿಲ್ಲ ಗಾಡಿ. ನೋಡಿ ಉಪದೇಶ ಎಂಥ ಮಕ್ಕಳಿಗೆ ಎಂಥ ಉಪದೇಶ, ಕೋಪ ಪಡಬಾರ್ದು ಅಂತ. ಇನ್ನೂ ಹೇಳ್ತಾನೆ, ಯಹ ಸಮುತ್ಪತಿತಂ ಕ್ರೋಧಂ ಅಕ್ರೋಧೇನ ನಿರಸ್ಯತಿ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂ ಜಿತಂ. ಮಗಳೇ, ವಿಷಮಿಸಿದ ಸನ್ನಿವೇಶಗಳಿಂದ ಉಂಟಾಗಬಹುದಾದ ಕ್ರೋಧವನ್ನು
ಯಾವನು ಕ್ಷಮಾಗುಣದಿಂದ ತಡೆ ಹಿಡಿಯುತ್ತಾನೆಯೋ ಅಂತಹವನೇ ಸಕಲ ಜಗತ್ತನ್ನು ಜಯಿಸಲು ಸಮರ್ಥನಾಗುತ್ತಾನೆ. ಕೋಪ ಬಂದಾಗ ಒಂದು ವ್ಯಕ್ತಿ ಮೇಲೆ ತಾನೇ ಬರೋದು ಮ್ಯಾಕ್ಸಿಮಮ್ಮು. ಇನ್ನೊಬ್ಬ ವ್ಯಕ್ತಿ ಮೇಲೆ, ಆ ವ್ಯಕ್ತಿಯನ್ನು ತಪ್ಪು ಮಾಡಿರ್ತಾನೆ, ತಪ್ಪು ಮಾಡಲಿಲ್ಲ ಅಂದರೂ ತಪ್ಪು ಮಾಡಿದ್ದಾನೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ನಮಗೆ ಅವನು ತಪ್ಪು ಮಾಡಿದಾನೆ ಅಂತ ಅನಿಸ್ತಾ ಇದ್ದರೂ ಕೂಡ ಕ್ಷಮ ಮಾಡಿಬಿಡ್ಬೇಕು. ಹೋಗಲಿ ಬಿಡು ಅಂದ್ಬಿಟ್ಟು, ಸಣ್ಣ ಮಗು ಅಂದ್ಬಿಟ್ಟು ಆ ಭಾವನೆಯಿಂದ ಕ್ಷಮೆ ಮಾಡಿಬಿಡಬೇಕು. ಆ ಥರ ಕ್ಷಮೆ ಮಾಡಿದ್ರೆ ನೀನು ಈ ಸಕಲ ಜಗತ್ತನ್ನು ಜಯಿಸಲು ಸಮರ್ಥನಾಗುತ್ತಾನೆ ಅಂದ್ಬಿಟ್ಟು. ಎಂಥ ಉಪದೇಶ. ಯಹ ಸಮುತ್ಪತಿತಂ ಕ್ರೋಧಂ ಕ್ಷಮಯೇಹ ನಿರಸ್ಯತಿ ಯಥೋರಗಚ್ಚತ್ವಂ ಜೀರ್ಣಾನಾಂ ಸವೈ ಪುರುಷಃ ಉಚ್ಯತೆ. ಕೋಪಕ್ಕೆ ಆಶ್ರಯವಿತ್ತವನು ಕ್ರೂರವಾಗಿ ವರ್ತಿಸಿದರೂ ಅವನನ್ನು ಪುರುಷನೆಂದು ಹೇಳುವ ಸಾಧ್ಯತೆ ಇಲ್ಲ. ಕೋಪ ಬಂದಾಗ ಅವನು ತುಂಬ ವೀರಾವೇಶದಿಂದ ಕೂಗಾಡ್ತಾ ಇರ್ಬೋದು, ಏನೇ ಕೆಲಸ ಮಾಡೋದು, ಬಟ್ ಅವನನ್ನು ಒಳ್ಳೆ ಮನುಷ್ಯ ಅಂತ ಯಾರು ಒಪ್ಪೋದಿಲ್ಲ. ಸಂದರ್ಭಾನುಸಾರವಾಗಿ ಉಂಟಾಗುವ ಕೋಪವನ್ನು ಕ್ಷಮಾಗುಣದಿಂದ ತ್ಯಜಿಸುವವನೇ ಪುರುಷನೆನಿಸಿಕೊಳ್ಳುತ್ತಾನೆ. ಜೀರ್ಣವಾದ ಪೊರೆಯನ್ನು ಕಳಚಿದ ಹಾವಿನಂತೆ ಅಂತಹವನು ಶೋಭಿಸುತ್ತಾನೆ. ಹೇಗೆ ಕೋಪವನ್ನು ತೆಗೆದುಬಿಡಬೇಕಂದ್ರೆ, ಹಾವು ಪೊರೆನ ಹೆಂಗೆ ಬಿಟ್ಬಿಡುತ್ತೆ, ಬಿಟ್ಟ ಮೇಲೆ ಆ ಪೊರೆಯ ಮೇಲೆ ಯಾವುದೇ ಮೋಹ ಅಭಿಮಾನ ಇರೋದಿಲ್ಲ. ಅದೇ ಥರ ಯಾವುದೋ ವ್ಯಕ್ತಿಯನ್ನು ತಪ್ಪು ಕೆಲಸ ಮಾಡಿರ್ತಾನೆ, ಆ ತಪ್ಪು ಕೆಲಸದಿಂದ ಕೋಪ ಬಂದಿರುತ್ತೆ, ಅದು ಅಲ್ಲಿಗೆ ಬಿಟ್ಬಿಡಬೇಕು. ಮತ್ತು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ತಿರುಗಿ ಯಾವಾಗ ಅವನಿಗೆ ಚುಚ್ಚೋ ಮಾತು ವಾಪಸ್ ಕೊಡಬೇಕಂತ ಯೋಚನೆ ಮಾಡೋದು, ಪ್ಲ್ಯಾನ್ಗಳು ಹಾಕ್ಕೊಡೋದು. ಅದನ್ನು ದ್ವೇಷನ ತಲೆಯಲ್ಲಿ ಭಾರ ಇಟ್ಕೊಂಡು 1 ತಿಂಗಳು 2 ತಿಂಗಳು ಸಾಯೋ ತನಕ ಆ ದ್ವೇಷನ ತಲೆಯಲ್ಲಿ ಇಟ್ಕೊಂಡು ತುಂಬ ಭಾರ ಆಗಿ ಬದುಕಾಗಿ ಟೆನ್ಷನ್ನಾಗಿ ಜೀವನ ಅದೇ ಡೈಲಿ ಸಾಯಬೇಕಾಗುತ್ತೆ ಅವನು ಆ ಥರ. ಆದ್ದರಿಂದ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಏನು ಗುಣಾಗುಣೇಶು ವರ್ತಂತೆ ಇತಿ ಮತ್ವ ಅಂದ್ಬಿಟ್ಟು, ಏನು ಇನ್ಸ್ಟೆಂಟಲ್ಲಿ ಹಂಗೆ ಆಗಿದೆ, ಅವನ ಮೇಲೆ ದ್ವೇಷ ಇಲ್ಲ, ಆ ತಪ್ಪು ಕೆಲಸ ಮಾಡ್ದೆ ಏನೋ ಒಂದು ಮಾತು ಅಂದ್ಬಿಟ್ಟು ಅಲ್ಲೇ ಮರ್ತೋಗ್ಬಿಡ್ಬೇಕು. ಅವನು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದಂತ ಮತ್ತೆ ಆ ತಪ್ಪನ್ನು ಎತ್ತಿ ಹಾಕಿ ಅದನ್ನೇ ಚುಚ್ಚಿ ಇನ್ನೂ ಹಿಂಸೆ ಮಾಡಬಾರ್ದು. ಯಹ ಸಂಧಾರಯತೆ ಮನ್ಯುಂ ಯೋತಿವಾದಾನ್ ಸ್ಥಿತೀಕ್ಷತೆ ಯಶ್ಚ ತಪ್ತೋ ನ ತಪತಿ ದೃಢಂ ಸೋರ್ತಸ್ಯ ಭಾಜನಂ. ಯಾವನು ಸಂದರ್ಭಾನುಸಾರವಾಗಿ ಬಂದ ಕೋಪವನ್ನು ತಡೆ ಹಿಡಿಯುತ್ತಾನೆಯೋ, ಯಾವನು ನಿಂದೆಗೆ ಲಕ್ಷ್ಯ ಕೊಡುವುದಿಲ್ಲವೋ ಮತ್ತು ಯಾವನು ಇತರರಿಂದ ತೊಂದರೆಯನ್ನೇ ಅನುಭವಿಸಿದರೂ ಮನಸ್ಸಿಗೆ ಯಾವ ವಿಧವಾದ ತಾಪವನ್ನೂ ತಂದುಕೊಳ್ಳದೆ ಸೈರನೇ ಇಂದಿರುತ್ತಾನೋ ಅಂತಹವನಿಗೆ 4 ಪುರುಷಾರ್ಥಗಳ ಸಿದ್ಧಿಯೂ ಆಗುತ್ತದೆ. ಶಾಸ್ತ್ರದ ಮಾತು. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳು ನಿನಗೆ ಸಿದ್ಧಿ ಆಗಬೇಕಂದ್ರೆ ನೀನು ಇನ್ನೊಬ್ಬರು ಮನಸ ವಾಚ ಕರ್ಮಣ, ಮಾತುಗಳಿಂದ, ಮನಸ್ಸಿಂದ, ಕೈಗಳಿಂದ ಆಗಲಿ ಕಾಲುಗಳಿಂದ ಆಗಲಿ ನಮಗೆ ಹಿಂಸೆ ಮಾಡಿದ್ರೂ ಕೂಡ ಅದನ್ನು ಸಹನೆ ಮಾಡಿಕೊಂಡು ಮತ್ತೆ ಅವ್ರಿಗೇನು ರಿವೆಂಜ್ ಮಾಡದಿರ ನೀನು ಯಾವಾಗ ನಿನ್ನ ಸ್ಥಿತಿಯಲ್ಲೇ ಡಿಸ್ಟರ್ಬ್ ಆಗದಿರುವಂಥ ಸಾಮರ್ಥ್ಯ ಬರುತ್ತೋ ಆವಾಗೇ ನಿನಗೆ ಈ 4 ಪುರುಷಾರ್ಥಗಳು ಕರೆಕ್ಟಾಗಿ ನಿನಗೆ ಸಿಗ್ತವೆ. ನಿನಗೆ ಮೋಕ್ಷ ಬೇಕಂದರೆ ನೀನು ಇಷ್ಟೊಂದು ಸಹನ ಶಕ್ತಿ ಇಟ್ಕೋಬೇಕು. ಕಾರಣ ಇಲ್ಲದಿರೋ ಕಾರ್ಯಗಳಾಗೋದಿಲ್ಲ, ಏನು ಸುಮ್ಮನೆ ಆಗ್ತಾಯಿಲ್ಲ. ಪ್ರತಿಯೊಂದಕ್ಕೂ ಕರೆಕ್ಟಾಗಿ ನಡೀತದೆ ಪ್ರಪಂಚದಲ್ಲಿ, ಪ್ರತಿಯೊಂದು ಕರೆಕ್ಟಾಗಿ ನಡೀತದೆ. ನಮ್ಗೆ ಅನಿಸ್ತಾ ಇದೆ ತುಂಬ ಅನ್ಯಾಯ ನಡೀತಾ ಇದೆ, ಏನು ಸರಿಯಾಗಿ ನಡೀತಾ ಇಲ್ಲ ಅಂತದ್ದು ಕೇವಲ ಭ್ರಾಂತಿ ಅಷ್ಟೇ. ಪ್ರತಿಯೊಬ್ಬರಿಗೂ ಉಪ್ಪು ತಿಂದವನು ನೀರು ತಿನ್ನಲೇಬೇಕು. ನಾವೆಲ್ಲ ತಪ್ಪು ಮಾಡಿದ್ದೀವಿ. ತಪ್ಪು ಮಾಡಿದವ್ರಿಗೆ ನಮ್ಮ ಸುತ್ತಮುತ್ತ ಅವರು ಇರೋವರೇ. ಅಮೇರಿಕಾದಲ್ಲಿರೋನು ನಮಗೆ ದುಃಖ ಕೊಡೋಕ್ಕಾಗಲ್ಲ. ನಾವು ಆಶ್ರಮದಲ್ಲಿ 10 ಜನ ಇದ್ದೀವಿ ಅಂದ್ರೆ ನಾವೇ ಒಬ್ಬರೊಬ್ಬರು ಒಂದು ದಿವಸ ನಿಮ್ಮ ದುಃಖಕ್ಕೆ ನಾನು ಕಾರಣ ಆಗ್ತೀನಿ, ಒಂದು ದಿವಸ ನನ್ನ ದುಃಖಕ್ಕೆ ನೀವು ಕಾರಣ ಆಗ್ತೀರ, ನನ್ನ ಸುಖಕ್ಕೆ ಒಂದು ದಿವಸ ನೀವು ಕಾರಣ ಆಗ್ತೀರಿ, ನಿಮ್ಮ ಸುಖಕ್ಕೆ ನಾನು ಒಂದು ದಿವಸ ಸುಖಕ್ಕೆ ಕಾರಣ ಆಗ್ತಾಯಿರ್ತೀನಿ. ಇದು ವಾಸ್ತವಿಕವಾಗಿ, ಇದು ರಿಯಾಲಿಟಿ. ಕೆಲವೊಂದು ರಿಯಾಲಿಟಿಯನ್ನು ಸ್ವಾಭಾವಿಕಂತ ಸ್ವೀಕಾರ ಮಾಡಿಬಿಟ್ರೆ ಮತ್ತೆ ಆರಾಮಾಗಿ ಜೀವನ ನಡೆಸ್ಬೋದು. ಈಗ ನೋಡು, ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ, ವಸಂತ ಋತು, ಏನೇನೋ ಕಾಲಗಳೆಲ್ಲ ಚೇಂಜ್ ಬರ್ತಾ ಇರ್ತವೆ. ಅದ್ರ ಬಗ್ಗೆ ಏನಾದರೂ ನಾವು ಕಂಪ್ಲೇಂಟ್ ಮಾಡಿದ್ವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವ, ಬೇಡ ನನಗೆ ಈ ಕಾಲ ಬೇಡ ಹಿಂಗೆ ಅಂತ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಲ್ಲ. ಅದೇ ಥರ ಮನುಷ್ಯರ ಸ್ವಭಾವಗಳು, ನಮ್ಮ ಸುತ್ತಮುತ್ತ ಇರೋ ಸ್ವಭಾವಗಳು ಹಿಂಗೆ ವೆರೈಟಿಗಾಗಿರ್ತಾರೆ. ಮನಸ ವಾಚ ಕರ್ಮ ನಮಗೆ ಹಿಂಸೆ ಮಾಡ್ತಾ ಇರ್ತಾರೆ, ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದು ನ್ಯಾಚುರಲ್, ಸ್ವಾಭಾವಿಕವೇ. ಸೂರ್ಯಾಸ್ತ ಸೂರ್ಯೋದಯ ಹೆಂಗೆ ಸ್ವಭಾವವಾಗಿರುತ್ತೋ ಅದೇ ಥರ ಇವೆಲ್ಲನೂ ಸಾಮಾನ್ಯನೇ.
ಅದನ್ನು ಏನು ಚೇಂಜ್ ಮಾಡೋಕ್ಕೆ ಹೋಗಲೇಬಾರ್ದು. ಓಕೆ, ಅದ್ರ ಮಧ್ಯದಲ್ಲೇ ಜೀವನ ನಡೆಸೋದನ್ನು ಕಳೆದುಕೊಂಡು ಹೋಗ್ತಾ ಇರಬೇಕು. ಆವಾಗ ಶಾಂತಿ ಸಿಕ್ಕುತ್ತೆ. ಇಲ್ಲ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತಗೊಂಡು ಕಿರ್ಚಾಡಿಕೊಂಡು ಇಡೀ ವಾತಾವರಣ ಕೆಟ್ಟೋಗ್ಬಿಡುತ್ತೆ. ಒಂದು ಮನೆಯಲ್ಲಾಗಲಿ ಒಂದು ಸಂಸ್ಥೆಯಲ್ಲಾಗಲಿ ಒಬ್ಬನು ಟೆನ್ಷನ್ ಮನುಷ್ಯ ಇದ್ದನಂದರೆ ಎಲ್ಲ 10-15 ಹಣ್ಣುಗಳು ಚೆನ್ನಾಗಿದ್ರು ಒಂದು ಕೆಟ್ಟ ಹುಳ ಇರೋದು ಒಂದಣ್ಣು ಇದ್ದರೂ ಕೂಡ ಎಲ್ಲವೂ ಕೆಟ್ಟೋಗ್ಬಿಡುತ್ತೆ. ಆ ಥರ ಶಾಂತಿಯನ್ನೇ ಕಳ್ಕೊಂಡ್ಬಿಡ್ತೀವಿ. ಕಾರಣ ಸುಮ್ಮನೆ ವಿಚಾರ ಮಾಡಿದ್ರೇ ನಮಗೆಲ್ಲ ಕೋಪ ಬರ್ತಾ ಇರ್ತೀವಿ. ವಿಚಾರ ಮಾಡಿದ್ರೆ ಕೋಪ ಬರೋದೇ ಇಲ್ಲ. ಪ್ರತಿಯೊಂದಕ್ಕೂ ನಾವು ತಪ್ಪು ಮಾಡಿದ್ದಕ್ಕೆ ಇನ್ನೊಬ್ಬ ನಮಗೆ ಮನಸ ವಾಚ ಕರ್ಮನ ಹಿಂಸೆ ಮಾಡ್ತಾನೆ. ಅದನ್ನು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ಮುಗಿಸ್ಬಿಡ್ಬೇಕು ಕತೆ. ಆಯ್ತಪ್ಪ, ಪೂರ್ವಜನದಲ್ಲಿ ಏನೋ ನೀವು ತಪ್ಪು ಮಾಡ್ದಂಗಿದ್ದೀನಿ, ಈ ಜನದಲ್ಲಿ ನಾನು ನೀನು ಏನು ತಪ್ಪು ಮಾಡಲಿ ಅಂದರೆ ನನ್ನ ಮೇಲೆ ನೀನು ಈ ಥರ ಬೈತಾ ಇದೀಯಾ, ಅಟ್ಯಾಕ್ ಮಾಡ್ತಾ ಇದೆಯಾ, ಇಲ್ಲಿ ಮುಗಿಸ್ಬಿಡೋಣ, ಇನ್ನು ಮುಂದೆ ತಗೊಂಡು ಹೋಗೋದು ಬೇಡ ಅಂತ ಮನಸ್ಸಿನಲ್ಲಿ ಶಾಂತಿ ಮಾಡಿಕೊಂಡ್ರೆ ಆವಾಗ ಶಾಂತಿ ಸಿಗುತ್ತೆ. ಸುಮ್ಮನೆ ಶಾಂತಿ ಬೇಕಂದರೆ ಎಲ್ಲಿ ಸಿಗುತ್ತೆ? ಮತ್ತು ಯೋ ಯಜೇದ್ ಪರಿಶ್ರಾಂತೋ ಮಾಸಿ ಶತಂ ಸಮ ನಾ ಕೃದ್ಯೇದ್ ಯಶ್ಚ ಸರ್ವಸ್ಯ ಅಕ್ರೋಧನೋ ಅಧಿಕಃ. ಇದು ನನಗೆ ಫೇವ್ರೇಟ್ ಶ್ಲೋಕ ಆಗೋಯ್ತು ಇವತ್ತು. ಎಷ್ಟು ಅದ್ಭುತವಾದ ಶ್ಲೋಕ ಅಂದರೆ ಇದು. ಯಾವನು ವಿಶ್ರಾಂತಿಯೇ ಇಲ್ಲದೆ 100 ವರ್ಷಗಳ ಕಾಲ ಪ್ರತಿ ಮಾಸವೂ ಯಾಗ ಮಾಡುವನೋ ಅವನಿಗೆ ಲಭ್ಯವಾಗುವ ಫಲಕ್ಕಿಂತಲೂ, ಒಬ್ಬನು 100 ವರ್ಷ ರೆಸ್ಟ್ ಇಲ್ದಿರೆ ಫುಲ್ಲು ಯಾಗಗಳು ಮಾಡ್ತಾ ಇದ್ದಾನೆ, ಮಹಾಪುಣ್ಯ ಬರುತ್ತೆ, ಅದರಿಂದ ಇಂದ್ರ ಪದವಿನೇ ಸಿಗ್ಬಿಡುತ್ತೆ. ಅದಕ್ಕಿಂತಲೂ ಅಧಿಕವಾಗಿ ಫಲವು ಯಾವ ವಿಷಯಕ್ಕೂ ಯಾವ ಕಾರಣದಿಂದಲೂ ಕೋಪಿಸಿಕೊಳ್ಳದೇ ಇರುವ ಕ್ಷಮಾಶೀಲನಿಗೆ ಲಭ್ಯವಾಗುತ್ತದೆ. ಕೋಪ ನಾವು ಮಾಡಿಕೊಳ್ಳಿಲ್ಲ ಅಂದರೆ ಅವನಿಗೆ ಅಷ್ಟು 100 ವರ್ಷ ಕಂಟಿನ್ಯೂಸ್ಸಾಗಿ ಯಜ್ಞಗಳು ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಅವನಿಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದಕ್ಕೆ ನೀನು ಕೂಲಾಗಿ ತಣ್ಣಗಿರು. ಎಲ್ಲ ನಿನ್ನಲ್ಲಿ ದಿನ ಎಷ್ಟು ಕೆಪಾಸಿಟಿ, ಎಷ್ಟು ಸಾಮರ್ಥ್ಯ, ಪರಮಾತ್ಮ ಡೈರೆಕ್ಟ್ ಕನೆಕ್ಟ್ ಆಗಿಬಿಡ್ತಾನೆ ನಿನ್ನ ಜೊತೆ. ಯಾಕಂದರೆ ಶಾಸ್ತ್ರ ಹೇಳ್ತಾ ಇದೆ ನೋಡು, ಸುಮ್ಮನೆ ಸೈಲೆಂಟಾಗಿದ್ದರೆ ಸಾಕು, ಶಾಂತವಾಗಿದ್ದರೆ ಸಾಕು, ಅಷ್ಟು ಮಹಾಪುಣ್ಯ ಬರುತ್ತೆ ಅಂತ. ಅಷ್ಟೇ ಅಲ್ಲ, ಮತ್ತು ಯಾರನ್ನೂ ಡಿಸ್ಟರ್ಬ್ ಮಾಡಿದ್ರೆ, ನಾವು ಡಿಸ್ಟರ್ಬ್ ಆಗಿದ್ದೀರ, ಇತರರನ್ನು ನೊಪ್ಪಿಂಚುಕೊಂಡ ತನು ನೋಯಿಕೊಂಡ ತಪ್ಪಿಂಚುಕು ತಿರುಗುವಡೆ ಧನ್ಯಡು ಸುಮ ಅಂತಾರೆ. ಆ ಥರ ಜೀವನ ನಡೆಸ್ಬೇಕು. ಎಷ್ಟು ಅದ್ಭುತವಾದ ಶ್ಲೋಕ ನೋಡು. ಶಾಸ್ತ್ರ ಮಾತಿದೇನು ಉಬ್ಬಿಸೋದಕ್ಕೆ ಮಾತಾಡ್ತಾ ಇಲ್ಲ. ಮಾತಂದರೆ ಮಾತದು. ಪುಣ್ಯ ಸಿಗುತ್ತೆ ಅಂದರೆ ಅಷ್ಟು ಪುಣ್ಯ ಸಿಗುತ್ತೆ ಶಾಂತವಾಗಿದ್ದರೆ. ಏನು ಮಾಡಬೇಕಾಗಿಲ್ಲ. ನೋಡಿ ಎಷ್ಟು ಸುಲಭವಾದ ಸಾಧನೆಗಳಿವು. 100 ವರ್ಷ ಕಂಟಿನ್ಯೂಸಾಗಿ ಯಾಗ ಮಾಡ್ತೀರಾ, ಸುಮ್ಮನೆ ಸೈಲೆಂಟಾಗಿದ್ದರೆ ಸಾಕು, ಅಷ್ಟು ಪುಣ್ಯ ಸಿಗ್ಬಿಡುತ್ತೆ. ದೇವಯಾನಿ, ತಿಳಿವಳಿಕೆ ಇಲ್ಲದ ದುರ್ಬಲರಾದ ಬಾಲಕ ಬಾಲಕಿಯರು ಏನು ಹೇಳುವರು ಅಥವಾ ಏನು ಮಾಡುವರು ಎಂಬ ವಿಷಯವಾಗಿ ಪ್ರಾಜ್ಞರಾದವರೆಂದಿಗೂ ಲಕ್ಷ್ಯವಿಡಬಾರದು. ಏನೋ ಹುಚ್ಚರು ವಿವೇಕ ಇಲ್ದರು ಏನೇನೋ ಮಾಡ್ತಾ ಇರ್ತಾರೆ, ಎಲ್ಲರನ್ನೂ ತಿದ್ದೋದಕ್ಕೆ ಹೋಗ್ತೇವೆ. ನಾಯಿ ಬಾಲ ಡೊಂಕ ಇದ್ದಂಗೆ ಪ್ರಪಂಚ. ಯಾರು ತಿದ್ದಕ್ಕೆ ಹೋದ್ರೆ ನಮ್ಮನ್ನು ತಿದ್ದಕ್ಕೆ ಬರ್ತಾರೆ ಅವರು, ನೀನೇ ಸರಿ ಇಲ್ಲ ಅಂದ್ಬಿಟ್ಟು. ಆ ಥರ ಏನೇನೋ ಮಾಡ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಅವರನ್ನು ಅನುಕರಣೆ ಮಾಡಲು ಹೋಗಬಾರದು. ಏಕೆಂದರೆ ನಮ್ಮ ಬಲಾಬಲಗಳನ್ನು ಅವರು ತಿಳಿದವರಾಗಿರುವುದಿಲ್ಲ. ನಾವು ಯಾರು ಅನ್ನೋದವ್ರು ಸರಿಯಾಗಿ ತಿಳ್ಕೊಂಡಿಲ್ಲ. ಜನಮೇಜಯ, ಶುಕ್ರರು ತಮ್ಮ ಮಗಳ ಕೋಪವನ್ನು ಶಾಂತಗೊಳಿಸುವ ಸಲುವಾಗಿ ನಾನಾ ವಿಧವಾದ ಉಪದೇಶ ಮಾಡಿದರೂ ದೇವಯಾನಿಗೆ ಕೋಪವು ಕಡಿಮೆಯಾಗಲಿಲ್ಲ. ತಂದೆಯನ್ನು ಗುರುತು ಹೇಳಿದಳು. ಅವರು ಶಾಸ್ತ್ರ ಮತ್ತು ಅವರಪ್ಪ ಅಷ್ಟು ವಿದ್ವಾನ್ ಅಂದರೆ ಮನೆಯಲ್ಲೇ ಎಲ್ಲ ಮಂತ್ರಗಳು ಎಲ್ಲ ಪ್ರವಚನಗಳು ಕೇಳಿರ್ತಾರೆ. ಅವ್ರಿಗೂ ಹೆಣ್ಣು ಮಕ್ಳಿಗೂ ಫುಲ್ ಜ್ಞಾನ ಬಂದುಬಿಟ್ಟಿರುತ್ತೆ. ಈಗ ಅವರಪ್ಪನಿಗೆ ಕಣ್ಣು ತೆರೆಸ್ತಾಳೆ ನೋಡು. ನೀನು ಹೇಳಿದ್ದೂ ನಿಜಾನೇ, ಅಷ್ಟು ಶಾಂತಿಯಿಂದ ಇರಬೇಕು, ಕೋಪ ತಗೊಳ್ಳದೇ ಇರಬೇಕು. ಬಟ್ ಧರ್ಮ ಯಾವುದು ಅಧರ್ಮ ಯಾವುದು ಇದು ವಿಚಾರ ಮಾಡಬೇಕಲ್ಲ. ಅಪ್ಪ, ನಾನು ಬಾಳೆಯಾಗಿದ್ದರೂ, ನಾನು ಸಣ್ಣವಳಾಗಿದ್ದರೂ ಕೂಡ ತಮ್ಮಂತಹ ಧರ್ಮಾತ್ಮರ ಅನವತಾರವಾದ ಸಹವಾಸದಿಂದಾಗಿ ಧರ್ಮಾಧರ್ಮಗಳ ಅಂತರವೇನೆಂಬುದನ್ನು ಸಂಪೂರ್ಣವಾಗಿ ತಿಳಿದಿರುತ್ತೇನೆ. ನೀನು ನನಗೆ ಶಾಸ್ತ್ರ ಹೇಳ್ಕೊಡ್ಬೇಡ, ನನಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟಾಗಿ ಹೇಳ್ತಾಳೆ ಈಗ. ಕ್ಷಮಾಗುಣದಲ್ಲಿ ಮತ್ತು ನಿಂದೆಯನ್ನು ಅಲಕ್ಷ್ಯ ಮಾಡುವುದರಲ್ಲಿರುವ ಬಲಾಬಲಗಳನ್ನು ತಿಳಿದಿರುತ್ತೇನೆ. ಅದನ್ನು ತಿಳಿದಿದ್ದೀನಿ ನಾನು. ಕ್ಷಮಾಗುಣ ಅಂದರೆ ಏನು ಅದೆಲ್ಲ ತಿಳಿದಿದ್ದೀನಿ. ಎಲ್ಲ ಸಮಯಗಳಲ್ಲಿಯೂ ಎಲ್ಲರ ವಿಷಯದಲ್ಲಿಯೂ ಕ್ಷಮೆಯೇ ಇರಬೇಕೆಂಬುದು ಅಸಹಜವಾಗಿ ಕಾಣುತ್ತದೆ. ಎಲ್ಲ ಜಾಗದಲ್ಲೂ ಕೂಲಾಗಿರೋದಕ್ಕಾಗೋದಿಲ್ಲ.
ಒಂದೊಂದು ಸತಿ ಕೋಪವಾಗಬೇಕು, ಸ್ವಲ್ಪ ಸ್ವಾಭಿಮಾನವೂ ಇರಬೇಕು. ಶಿಷ್ಯರಾದವರು ಶಿಷ್ಯವೃತ್ತಿಯನ್ನು ಮೀರಿ ಧೂರ್ತರಾಗಿ ವರ್ತಿಸಿದರೆ ಅಂತಹವರನ್ನು ಖಂಡಿತವಾಗಿಯೂ ಕ್ಷಮಿಸಬಾರದು. ಆ ರಾಜನ ಮಗಳು ಶರ್ಮಿಷ್ಠೆ ಶಿಷ್ಯರಾದವರು ಆ ಥರ ಗುರುಗಳ ಮಕ್ಕಳ ಜೊತೆ ಅಷ್ಟು ಖಂಡಮಾಗಿ ನೋಡಬಾರ್ದು. ಅವರು ಧರ್ಮನ ಮೀರಿದ್ದಾರೆ, ಅಧರ್ಮ ಮಾಡಿದ್ದಾರೆ. ಶಿಕ್ಷಾ ಅರ್ಹನಾದ ಶಿಷ್ಯನನ್ನು ಕ್ಷಮಿಸುವುದರಿಂದ ಗುರುವಿಗೂ ಹಿತವಾಗುವುದಿಲ್ಲ. ಯಾರಾದರೂ ಶಿಷ್ಯ ತಪ್ಪು ಮಾಡಿ ಅವನಿಗೆ ಪನಿಷ್ಮೆಂಟ್ ಕೊಡಲಿಲ್ಲ ಅಂದರೆ ಅದು ಗುರುವುದು ಕೂಡ ಮತ್ತೆ ಒಳ್ಳೆಯದಾಗೋದಿಲ್ಲ. ಅದರಿಂದ ಏನೋ ಒಂದು ಕೆಟ್ಟದೇ ಆಗುತ್ತೆ. ತಪ್ಪು ಮಾಡಿದ ಮೇಲೆ ಅದನ್ನು ಶಿಕ್ಷೆ ಕೊಟ್ಬಿಡ್ಬೇಕಾಗ ಅದು ಏನಾದರೂ ಅಂದ್ಕೊಳ್ಳಿ, ಮತ್ತು ಆ ಸಮಯದಲ್ಲಿ ಬೈಬೇಕಾದ ಸಮಯದಲ್ಲಿ ಬೈದ್ಬಿಡಬೇಕು, ಇದು ಮಾಡಿಬಿಡಬೇಕು. ಅದನ್ನು ಶಿಷ್ಯನ ತಪ್ಪು ಮಾಡಿ ಕೂಡ ಅವನನ್ನು ದಂಡಿಸಲಿಲ್ಲ ಅಂದರೆ ಮುಂದೆ ದೊಡ್ಡ ಡೇಂಜರ್ ಆಗುತ್ತೆ. ಶಿಷ್ಯನಿಗೂ ಹಿತವಾಗುವುದಿಲ್ಲ, ಶಿಷ್ಯನಿಗೂ ಅವನಿಗೂ ಉದ್ಧಾರ ಆಗೋದಿಲ್ಲ, ಗುರುಗೂ ಒಳ್ಳೆಯದಾಗೋದಿಲ್ಲ. ಆದ್ದರಿಂದ ಶುದ್ಧವಾದ ಆಚಾರ ವಿಚಾರ ವ್ಯವಹಾರಗಳಿಲ್ಲದವರೊಡನೆ ನಾನು ಖಂಡಿತವಾಗಿ ಇರಲು ಇಚ್ಛಿಸುವುದಿಲ್ಲ. ಅಂಥ ಆಚಾರಹೀನರ ಜೊತೆ ನಾನಿರೋದಕ್ಕೆ ಇಚ್ಛಿಸುವುದಿಲ್ಲ. ಪುಮಾಂಸೋ ಯೇ ಹಿ ನಿಂದಂತಿ ವೃತೇನಾಭಿಜನೇನ ಚ ನ ತೇಷು ನಿವಸೇತ್ ಪ್ರಾಜ್ಞ ಶ್ರೇಯೋರ್ತಿ ಪಾಪಬುದ್ಧಿಷು. ಇದು ಶಾಸ್ತ್ರದ ಮಾತು. ಯಾವ ಪುರುಷರು ಇತರರ ಸದಾಚಾರ ಮತ್ತು ಕುಲಗಳನ್ನು ನಿಂದನೆ ಮಾಡುತ್ತಾರೆಯೋ ಅಂತಹವರ ಆಶ್ರಯದಲ್ಲಿ ಪ್ರಾಜ್ಞನಾದವನು ಶ್ರೇಯೋಭಿಲಾಷಿಯೂ ಇರಬಾರದು. ಅಂಥ ಮರ್ಯಾದೆ ಇರೋ ಜಾಗದಲ್ಲಿ ನಾವು ಹೋಗಬಾರ್ದು. ನಾವು ಒಳ್ಳೆ ಧರ್ಮ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡ್ಕೊತ ಹೋಗ್ತಾಯಿದ್ರು ನಾವು ಮಾಡೋ ಕೆಲಸಗಳನ್ನು ರೆಸ್ಪೆಕ್ಟ್ ಕೊಡ್ದಿರ ಸದಾಚಾರ ಒಳ್ಳೆ ಕೆಲಸದನ್ನು ಕೂಡ ಯಾರಾದರೂ ನಿಂದೆ ಮಾಡೋದಾಗಲಿ, ಮತ್ತು ನಮ್ಮ ಕುಲಗಳನ್ನು ನಿಂದೆ ಮಾಡೋರಂಥವ್ರು ಅಂಥ ಮರ್ಯಾದೆ ಕೊಡದೇ ಇರೋಂಥ ಜಾಗದಲ್ಲಿ ಹೋಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯೇ ತ್ವೇನ ಅಭಿಜಾನಂತಿ ವೃತ್ತೇನ ಆಭಿಜನೇನ ವ ತೇಷು ಸಾಧುಷು ವಾಸ್ತವ್ಯಂ ಸ ವಾಸಃ ಶ್ರೇಷ್ಠ ಉಚ್ಯತೆ. ಸದಾಚಾರ ಸಂಪನ್ನರೆಂದು ಸತ್ಕುಲ ಪ್ರಸೂತರೆಂದು ಯಾರನ್ನೂ ಗೌರವಿಸುತ್ತಾರೆಯೋ ಅಂತಹ ಸಾಧುಗಳ ಮಧ್ಯದಲ್ಲಿ ವಾಸ ಮಾಡಬೇಕು. ಅಂತಹ ವಾಸವು ಶ್ರೇಷ್ಠವೆನಿಸುತ್ತದೆ. ನಾವು ಶಾಸ್ತ್ರ ವಿಹಿತವಾದ ಕರ್ಮಗಳು ಏನೋ ಭಕ್ತಿನೋ ಉಪಾಸನೆನೋ ಸೇವೆನೋ ಏನೋ ಒಳ್ಳೆಯದ ಕೆಲಸ ಮಾಡ್ತಾಯಿದ್ವಿ. ಆ ಒಳ್ಳೆಯ ಕೆಲಸದನ್ನು ಗುರುತಿಸಿ ಅದನ್ನು ರೆಸ್ಪೆಕ್ಟ್ ಕೊಟ್ಟು ಅದನ್ನು ಸನ್ಮಾನ ಕೊಡೋರು ಜನರ ಮಧ್ಯದಲ್ಲಿ ನಾವು ಇರಬೇಕು. ನಾವು ಒಳ್ಳೆಯ ಕೆಲಸ ಮಾಡ್ತಿದ್ರು ಅದನ್ನು ಸಹನೆ ಮಾಡ್ದಿರ ಅದನ್ನು ನಿಂದೆ ಮಾಡೋರು ಅಂಥವ್ರ ಆಶ್ರಯದಲ್ಲಿ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಪರಾಧೀನತೆಯಲ್ಲಿ ಹೊಟ್ಟೋಗ್ಬಿಡ್ತೀವಿ. ಅಂಥವ್ರ ಹತ್ರ ಹೋಗಲೇಬಾರ್ದು. ಪ್ರಾಣ ಹೋದರೂ ಇನ್ನೂ ಒಳ್ಳೆಯದಾಯಿತು. ಅಂಥವ್ರ ಕೈಯಲ್ಲಿ ಜೀವನ ಮಾತ್ರ ಪರಾಧೀನತೆಯಾಗಿ ಗುಲಾಮಗಿರಿ ಮಾಡಬಾರದು ಅಂದ್ಬಿಟ್ಟು. ಅಗ್ನಿಯನ್ನು ಅಪೇಕ್ಷಿಸುವವನು ಮತನದಂಡದಿಂದ ಅರಣಿಯನ್ನು ಕಡೆಯುವಂತೆ ನಿನ್ನ ಶಿಷ್ಯನಾದ ವೃಷಪರ್ವನು ಮಗಳು ಹೇಳಿದ ಮಹಾಘೋರವಾದ ದುರುಕ್ತಿಗಳು ನನ್ನ ಹೃದಯವನ್ನು ಮತಿಸುತ್ತಿವೆ, ಕಳುಕುತ್ತಿವೆ ಅಂತ ಶರ್ಮಿಷ್ಠೆ ಹಂಗೆ ಚುಚ್ಚೋ ಮಾತುಗಳು ಅಂದುಬಿಟ್ಲಲ್ಲ. ಭಿಕ್ಷುಕನ ಮಗಳೇ ನೀನೆಲ್ಲಿ ನಾನೆಲ್ಲಿ ಅಂತ ಸಿಕ್ಕಾಪಟ್ಟಿ ದೇವಿಯನ್ನು ಹರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಶ್ರೀಮಂತರ ಸೇವೆ ಮಾಡಿಕೊಂಡು ಜೀವನವನ್ನು ಹೊರೆಯುವುದಕ್ಕಿಂತಲೂ ಮರಣವೇ ಲೇಸಪ್ಪ. ವಿದ್ವತ್ ಜನರ ಅಭಿಪ್ರಾಯವೂ ಇದೇ ಆಗಿರುವುದು. ನೋಡಿ, ಇಲ್ಲಿ ತುಂಬ ವಿಚಾರ ಮಾಡೋದಿದೆ. ಪರಾಧೀನತೆ ಅನ್ನೋದು ಯಾವ ಮನುಷ್ಯನಿಗೂ ಇಷ್ಟ ಆಗೋದಿಲ್ಲ. ಇನ್ನೊಬ್ಬರ ಕೆಳಗಡೆ ನಾವು ಸಿಕ್ಕಾಕ್ಕೊಂಡು ವಿಧಿ ಇಲ್ಲದೆ ಒಬ್ಬರ ಕೆಳಗಡೆ ಕೆಲಸ ಮಾಡೋದು, ಒಬ್ಬರ ಆರ್ಡರ್ಗಳು ತಗೊಳ್ಳೋದು ನಿಜವಾಗಲೂ ಜೀವನಿಗೆ ಇಷ್ಟನೇ ಆಗೋದಿಲ್ಲ. ಇದು ಯಾಕೆಂದರೆ ನಾವು ನಮ್ಮ ಸ್ವಭಾವ ಸ್ವತಂತ್ರವಾದಂಥ ಸ್ವಭಾವ ನಮ್ಮದು, ಸಚ್ಚಿದಾನಂದ ಸ್ವರೂಪ. ನಾವು ಯಾವತ್ತೂ ಈ ಥರ ಒಬ್ಬರ ಕೆಳಗಡೆ ಗುಲಾಮಿಗಳ ಥರ ಇರೋ ಅಂಥ ಅಭ್ಯಾಸ ಹೆಚ್ಚಿಲ್ಲ ನಮಗೆ. ಅದಕ್ಕೆ ಪ್ರತಿ ಜಾಗದಲ್ಲಿ ಪ್ರತಿ ಮನೆಯಲ್ಲಿ ಸೊಸೆ ಅತ್ತೆಯಿಂದ ಸ್ವತಂತ್ರತೆ ಹೊಂದಬೇಕಂತ, ಹೆಂಡತಿ ಗಂಡನಿಂದ ಸ್ವತಂತ್ರತೆ ಹೊಂದಬೇಕಂತ, ಮಕ್ಕಳು ತಂದೆ ತಾಯಿಯಿಂದ ಸ್ವತಂತ್ರತೆ ಹೊಂದಬೇಕಂತ. ಎಲ್ಲರೂ ಫ್ರೀಡಮ್ ಫೈಟರ್ಸೇ. ಎಲ್ಲ ಫ್ರೀಡಮ್ ಸಲುವಾಗಿ ಫೈಟ್ ಮಾಡ್ತಾನೇ ಇರ್ತಾರೆ. ಪರಾಧೀನತೆ ಯಾರಿಗೂ ಇಷ್ಟನೇ ಆಗ್ತಾಯಿರಲ್ಲ. ಆದರೆ ಅವಿವೇಕದಿಂದ ನಿಜವಾದ ಸ್ವತಂತ್ರತೆ ಎಲ್ಲಿ ಸಿಗುತ್ತಂದರೆ ಈ 3 ಪ್ರಕಾರವಾದ ಶರೀರಗಳಿಂದ ತಾದಾತ್ಮ್ಯ ಸಂಬಂಧನ ಕಟ್ ಮಾಡ್ಕೊ. ಈ ಮನಸ್ಸು ಬುದ್ಧಿಗಳಿಂದ ನೀನು ಸ್ವತಂತ್ರತೆಯನ್ನು ಹೊಂದು. ನೀನು ಹೊರಗಡೆ ಎಷ್ಟೆಲ್ಲ ಸ್ವತಂತ್ರಗಳು ಒಂದು ಕೂಡ ಮನಸ್ಸಿನ ಗುಲಾಮನಾದರೆ ಮತ್ತೆ ಪರಾಧೀನತೆ ಅವಸ್ಥೆಯಲ್ಲಿ ಇರ್ತೀವಿ. ಅಷ್ಟೇ ಅಲ್ಲ, ವೃದ್ಧಾವಸ್ಥೆ ಬಂದಾಗ, ವೃದ್ಧವಾದಂಥ ಅಂತಿಮ ವಿಕಾರ ಬಂದಾಗ ಪರಾಧೀನತೆ ಅವಸ್ಥೆಯಲ್ಲಿ ಇರ್ತೀವ ಇಲ್ಲ.
ಶರೀರ ನಾನು ಅಂದಾಗ ಮಂಚದ ಮೇಲೆ ಬಿದ್ದಿದ್ದಾಗ ಇನ್ನೊಬ್ಬರು ಸಹಾಯ ತಗೊಳ್ಳೇಬೇಕು ಬೇಡ. ಆ ಸಮಯದಲ್ಲಿ ಮಕ್ಕಳು ಬೈದರೂ ಬಯಸ್ಕೋಬೇಕು, ಏನಂದ್ರೂ ಅನ್ಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಆವಾಗ ಇನ್ನೂ ಜಾಸ್ತಿ ಕ್ಷಮಾಗುಣ ಆಟೋಮೆಟಿಕ್, ಮಜ್ಬೂರಿನೇ ಕ್ಷಮಾಗುಣ ಅಂತಾರೆ. ಅಂದರೆ ಬಲವಂತವಾಗಿ ಕ್ಷಮಾಗುಣ ತರಿಸ್ಕೋಬೇಕು. ಆವಾಗ ವಿಧಿ ಇಲ್ಲ, ಇನ್ನು ಬೈದರೆ ಬಯಸ್ಕೋಬೇಕು, ಏನು ಶಕ್ತಿ ಇಲ್ಲ ಶರೀರದಲ್ಲಿ. ಪರಾಧೀನತೆ ಅವಸ್ಥೆ ಇಷ್ಟ ಇರೋದಿಲ್ಲ. ಅದಕ್ಕೆ ಇದೇ ಜನ್ಮದಲ್ಲಿ ಎಷ್ಟು ಅನಾದಿ ಕಾಲದಿಂದ ಯಾರಿಗೋ ಒಬ್ಬರ ಕೈಲಿ ಜುಟ್ಟಿಟ್ಟುಬಿಟ್ಟು ಯಾರ್ದೋ ಒಬ್ರದ್ದು ಗುಲಾಮಗಿರಿ ಸ್ವೀಕಾರ ಮಾಡಿಕೊಂಡು ಪರಾಧೀನತೆಯಲ್ಲಿ ಇದ್ದು ಸಿಕ್ಕಾಪಟ್ಟು ಒದ್ದಾಡ ಬಂದಿದ್ದೀವಿ. ಅದಕ್ಕೆ ಈಗಲಾದರೂ ಆ ನಿಜವಾದ ಸ್ವತಂತ್ರತೆ, ನಿಜವಾದ ಏನು ಅವಿದ್ಯೆನ ಬಿಡಿಸ್ಕೊಂಡ್ಬಿಟ್ಟು ಆ ನಿಜವಾದ ಸ್ವತಂತ್ರತೆಯನ್ನು ಸ್ವರೂಪ ಜ್ಞಾನವನ್ನು ಹೊಂದಬೇಕು. ನೋಡಿ, ಎಲ್ಲರಿಗೂ ಅದೇ ಸಮಸ್ಯೆ ಇದೆ. ಸಾಯೋದೇ ಬೆಟ್ರ್ ಅಂತಿದ್ದಾಳೆ. ಅಂಥವ್ರ ಹತ್ರ ವಿಧಿ ಇಲ್ಲದೆ ಬದುಕೋದಕ್ಕಿಂತ ಪರಾಧೀನತೆ ಅವಸ್ಥೆಯಿಂದ ಸಾಯೋದೇ ಬೆಟ್ರ್ ಅಂತ ಎಲ್ಲರಿಗೂ ಅನಿಸುತ್ತೆ. ನನಗೂ ಜಾಬ್ ಮಾಡ್ತಾ ಇದ್ದಾಗ ಅಲ್ಲೊಬ್ಬ ಮ್ಯಾನೇಜರ್ ಏನೂ ತಪ್ಪು ಇಲ್ಲ ಅಂದರೂ ಕೂಡ ಸುಮ್ಮನೆ ಬೈದು ಬಿಟ್ಟಿದ್ದ. ಮತ್ತು ಅವನಿಗೆ ಗೊತ್ತಾಯಿತು ನಂದೇನೂ ತಪ್ಪಿಲ್ಲ ಅಂತ. ಆದರೂ ಕೂಡ ನಾನು ಮ್ಯಾನೇಜರ್ ಅಂದರೆ ನೀನು ಬೈಬೋದು, ಏನಾದರೂ ಮಾಡ್ಬೋದು ಅಂತ ಅಹಂಕಾರನ ತೋರಿಸ್ತಾ ಇದ್ದೆ. ಏನು ಮಾಡೋಕ್ಕಾಗುತ್ತೆ? ಪರಾಧೀನತೆ, ಕೋಪ ಬಂದು ಉದ್ಯೋಗನೇ ಬಿಟ್ಬಿಟ್ಟಿದ್ದೆ. ಅದು ಹೋಗಪ್ಪ, ಇಂಥವನ ಹತ್ರ ಗುಲಾಮ್ಗಿರಿ ಮಾಡೋದಕ್ಕಿಂತ ಏನು ಜಮೀನು ಅಪ್ಪನ ಬಿಸ್ನೆಸ್ಸೇ ನೋಡ್ಕೊಂಡು ಮಾಡೋದು ಬೆಟ್ರು ಅನಿಸ್ಬಿಡ್ತು. ಯಾರಿಗೂ ಇಷ್ಟ ಆಗೋದಿಲ್ಲ ಅದು. ಬಟ್ ಅದು ವಿಚಾರ ಮಾಡಬೇಕು, ನಿಜವಾದ ಸ್ವತಂತ್ರತೆ ಅಂದರೆ ಏನು ಅಂದ್ಬಿಟ್ಟು. ಎಲ್ಲರಿಗೂ ಅದು ನೋವು ಉಂಟು ಮಾಡುತ್ತೆ. ದರಿದ್ರನಾದವನು ಐಶ್ವರ್ಯವಂತನಾದ ತನ್ನ ಶತ್ರುವನ್ನು ಸೇವೆ ಮಾಡುವುದಕ್ಕಿಂತಲೂ ದುಷ್ಕರವಾದದ್ದು ಮತ್ತು ಸಹಿಸಲು ಸಾಧ್ಯವಾದದ್ದು ಈ ಮೂರು ಲೋಕಗಳಲ್ಲಿಯೂ ಮತ್ತೊಂದಿಲ್ಲವೆಂದು ನಾನು ಭಾವಿಸುತ್ತೇನೆ. ಅಂದರೆ ಇಬ್ಬರು ಮಿತ್ರರು ಒಂದೇ ಸಮಯದಲ್ಲಿ ಬೆಳೆದು ಒಬ್ಬನು ಶ್ರೀಮಂತನಾಗ್ಬಿಟ್ಟಿರ್ತಾನೆ, ಇವನು ದರಿದ್ರನಾಗಿರ್ತಾನೆ. ಅಂಥ ಸಮಯದಲ್ಲಿ ಆ ಶ್ರೀಮಂತನ ಹತ್ರ ಇವನು ಉದ್ಯೋಗ ಮಾಡ್ಕೊಂಡಿರ್ಬೇಕಂದ್ರೆ ಅದು ಪ್ರಾಣ ಸಂಕಟ, ಮಹಾ ಪ್ರಾಣ ಸಂಕಟ. ಅದು ದರಿದ್ರನಾದವನ ಐಶ್ವರ್ಯವಂತನಾದ ಶತ್ರುವಿನ ಸೇವೆ ಮಾಡಿಕೊಂಡು ಹೊಟ್ಟೆ ಒರೆಯುವುದಕ್ಕಿಂತಲೂ ಸಾಯುವುದೇ ಶ್ರೇಷ್ಠವೆಂಬುದು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಆದ್ದರಿಂದ ನೀನು ನನಗೆ ಈ ವಿಷಯದಲ್ಲಿ ಎಷ್ಟೇ ಉಪದೇಶಿಸಿದರೂ ನಿನ್ನ ಶಿಷ್ಯನ ಪಟ್ಟಣಕ್ಕೆ ಮಾತ್ರ ನಾನು ಖಂಡಿತವಾಗಿ ಬರುವುದಿಲ್ಲ ಅಂತ ಹೇಳಿಬಿಟ್ಲು. ಶುಕ್ರಾಚಾರ್ಯರು ಯೋಚನೆ ಮಾಡ್ತಾರೆ. ಪಾರೀಕ್ಷಿತ ಅಂದರೆ ಜನಮೇಜಯನ ಪಾರೀಕ್ಷಿತ ಅಂತ, ಪರೀಕ್ಷಿತನ ಮಗನಾದ್ದರಿಂದ ಮೊದಲನೇ ಪಕಾರ ದೀರ್ಘ ಆಗುತ್ತೆ, ಪಾರೀಕ್ಷಿತ ಅಂತ ಅಂದರೆ ಜನಮೇಜಯ ಅಂತ. ದೇವಯಾನಿಯ ಮಾತುಗಳನ್ನು ಕೇಳಿ ಶುಕ್ರರು ಸ್ವಲ್ಪ ಕಾಲ ಯೋಚಿಸಿದರು. ಅವಳು ಹೇಳಿದ ಮಾತುಗಳನ್ನು ಧರ್ಮಸಮ್ಮತವಾಗಿಯೇ ಇವೆ ಎಂದು ಶುಕ್ರರಿಗೆ ಮನವರಿಕೆಯಾಯಿತು. ತಪ್ಪು ಮಾಡಿದವಳು ವೃಷಪರ್ವನ ಮಗಳು ಶರ್ಮಿಷ್ಠೆ. ಆದರೆ ಅವರು ನೇರವಾಗಿ ವೃಷಪರ್ವನ ಸಮೀಪಕ್ಕೆ ಹೋಗಿ ಹಿಂದು ಮುಂದು ಯೋಚಿಸದೆ ಮಕ್ಕಳಿಬ್ಬರ ಜಗಳಕ್ಕೆ ದೊಡ್ಡವರು ಪ್ರವೇಶಿಸಿ ವ್ಯಾಜ್ಯವಾಡುವಂತೆ ವೃಷಪರ್ವನನ್ನೇ ನಿಷ್ಠುರವಾದ ಮಾತುಗಳಿಂದ ನಿಂದಿಸಿದರು. ಹೋಗ್ಬಿಟ್ಟು ಕೋಪ ಬಂದ್ಬಿಟ್ಟು ಶುಕ್ರಾಚಾರ್ಯರಿಗೆ ಹೋಗ್ಬಿಟ್ಟು ಆ ರಾಜನನ್ನು ಹೋಗ್ಬಿಟ್ಟು ಈಗ ಹೇಳಿಬಿಡ್ತಾರೆ, ಅಸುರೇಂದ್ರನೇ, ಬೀಜವನ್ನು ಬಿತ್ತಿದ ಸ್ವಲ್ಪ ದಿವಸಗಳಲ್ಲಿಯೇ ಭೂಮಿಯು ಫಲವೀಯುವಂತೆ ಅಥವಾ ಹುಲ್ಲು ತಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಹಸುವು ಹಾಲು ಕೊಡುವಂತೆ ಪಾಪ ಕಾರ್ಯವು ಒಡನೆಯೇ ಫಲ ಕೊಡುವುದಿಲ್ಲ. ಅದಕ್ಕೆ ನಮ್ಗೆ ಅನಿಸ್ತಾ ಇರುತ್ತೆ, ಭೂಲೋಕದಲ್ಲಿ ಏನೋ ದೊಡ್ಡ ದೊಡ್ಡ ಪಾಪಕರ್ಮಗಳು ಮಾಡ್ತಾ ಇರ್ತಾರೆ, ಅವ್ರಿಗೇನೂ ಆಗಲಿಲ್ವಲ್ಲ ಅಂತ ನಾವು ಅನ್ಕೊತಾ ಇರ್ತೀವಿ. ಅದು ಬೇಗನೆ, ಈಗ ಹುಲ್ಲು ತಿಂದ ತಕ್ಷಣ ಹಸು ಬೇಗನೆ ಹಾಲು ಕೊಟ್ಟುಬಿಡುತ್ತೆ, ಬೀಜ ಬಿದ್ದ ತಕ್ಷಣ ಬೇಗ ಮೊಳಕೆ ಬಂದುಬಿಡುತ್ತೆ. ಈಗಿಟ್ಟಿದ್ದು ಕೆಲಸಕ್ಕೆ ಇಮಿಡಿಯೇಟಾಗಿ ಫಲ ಬಂದುಬಿಡ್ತಲ್ಲ. ಬಟ್ ಪಾಪಕರ್ಮಗಳಿಗೆ ಅಷ್ಟು ಬೇಗನೆ ಫಲ ಬರೋದಿಲ್ಲ ಅಂತೆ, ನೆಕ್ಸ್ಟ್ ಜನ್ಮಗಳಲ್ಲಿ ಬರೋದು. ಆದರೆ ಕಾಲಕ್ರಮದಲ್ಲಿ ಅವಿಜ್ಞಾತವಾಗಿ ಪಾಪಕರ್ಮಿಯ ಕುಲವನ್ನೇ ನಾಶ ಮಾಡಿಬಿಡುತ್ತೆ. ಅದು ಮತ್ತೆ ಲೇಟಾಗಿ ಬರುತ್ತೆ. ಆ ಪಾಪದ ಫಲ ಕಂಪ್ಲೀಟಾಗಿ ಒಂದೇ ಸತಿ ಸ್ಮ್ಯಾಶ್ ಔಟ್ ಮಾಡಿಬಿಡುತ್ತೆ, ಮುಗಿಸ್ಬಿಡುತ್ತೆ, ಕುಲನ್ನೇ ನಾಶ ಮಾಡಿಬಿಡುತ್ತಂತೆ. ಪಾಪಕರ್ಮವನ್ನು ಮಾಡಿದವನೇ ಅದರ ಫಲವನ್ನು ಅನುಭವಿಸುವನೆಂದು ಹೇಳಲಾಗುವುದಿಲ್ಲ. ಇದೊಂದು ದೊಡ್ಡ ಶಾಸ್ತ್ರದ ಒಂದು ರಹಸ್ಯ. ಈಗ ಯಾರಾದರೂ ಒಬ್ಬ ಮನೆಯಲ್ಲಿ ಒಬ್ಬ ತಂದೆ ಪಾಪ ಮಾಡಿರ್ತಾರೆ ನನಗೂ, ಆ ಪಾಪದ ಬಾಗಿ ಹೆಂಡತಿ ಮಕ್ಕಳು ಕೂಡ ಆಗಿರ್ತಾರಂತೆ. ಈಗ ನೋಡಿ, ಅವನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸಬಹುದು. ಶೇರ್ ಹೋಲ್ಡರ್ಸ್ ಅವರು ಇರ್ತಾರೆ. ಮತ್ತು ಪಿತ್ರಾರ್ಜಿತ ತಂದೆಯಿಂದ ಬಂದ ಜಮೀನು ಮಾತ್ರ ತಗೊಳ್ಳೋದಲ್ಲ, ತಂದೆ ಪಾಪಗಳನ್ನು ಕೂಡ ಶೇರ್ ತಗೋಬೇಕು, ಅದನ್ನು ಕೂಡ ಹಂಚ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ಪಾಪಕರ್ಮವು ಮಾತ್ರ ತಪ್ಪದೇ ಅದರ ಫಲವನ್ನು ಕೊಟ್ಟೇ ಕೊಡುವುದು.
ಮಿತಿಮೀರಿದ ಭೋಜನವನ್ನು ಹೇಗೆ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆಯೇ ಮಾಡಿದ ಪಾಪ ಫಲವನ್ನು ಎಂದಿಗೂ ಅನುಭವಿಸದೇ ಇರಲು ಸಾಧ್ಯವೇ ಇಲ್ಲ. ಕಂಪಲ್ಸರಿ ನಾವು ಅನುಭವಿಸಲೇಬೇಕು. ವೃಷಪರ್ವ, ನೀನು ನನ್ನ ಶಿಷ್ಯನಾದ ಕಚನ ಹತ್ಯೆಗೆ ಕಾರಣನಾಗಿ ಬ್ರಹ್ಮಹತ್ಯೆ ಎಂಬ ಮಹಾಪಾತಕಕ್ಕೆ ಗುರಿಯಾಗಿರುವೆ. ಮೊದಲು ಫಸ್ಟ್ ಕಚನನ್ನು ಸಾಯಿಸಿ ಬ್ರಹ್ಮಹತ್ಯೆ ಪಾಪ ಮಾಡಿದ್ರಿ. ಅಲ್ಲದೆ ನಿನ್ನ ಮಗಳು ಕೂಡ ನನ್ನ ಮಗಳನ್ನು ಬಹಳ ನಿಂದಿಸಿರುತ್ತಾಳೆ, ಹೊಡೆದಿರುತ್ತಾಳೆ. ಮೇಲಾಗಿ ನೀನು ನನ್ನ ಅಪರಾಧಗಳೆಲ್ಲವನ್ನೂ ಅಲ್ಪವೆಂದು ಭಾವಿಸಿರುವೆಯೇ ಹೊರತು ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇಲ್ಲ. ಇಷ್ಟೊಂದೆಲ್ಲ ಆಯ್ತಲ್ಲ ಅಂತ ನಿನ್ನ ಮುಖದಲ್ಲೇನು ಪಶ್ಚಾತ್ತಾಪವನ್ನು ಕಾಣಿಸ್ತಾ ಇಲ್ಲ, ತಪ್ಪು ಮಾಡಿಬಿಟ್ಟಿದ್ದೀನಲ್ಲ ಅಂತ. ಏನೋ ಬಿಡು, ಸಣ್ಣ ಮಕ್ಕಳು ಜಗಳ ನಡೆದಿದೆ, ಸೈಲೆಂಟಾಗಿ ಆಗಿಬಿಟ್ಟಿದೆಯಾ. ಈ ಕಾರಣದಿಂದ ನಾನು ನಿನ್ನೊಡನೆ ನಿನ್ನ ರಾಜ್ಯದಲ್ಲಿರಲಾರೆ. ಅಸುರೇಂದ್ರ, ನನ್ನ ಮಾತುಗಳು ಸುಳ್ಳೆಂದು ಭಾವಿಸಬೇಡ. ನಾನು ಈಗಲೇ ಹೊರಡುವೆನು. ನಾನು ಹೊರಟೋಗ್ತಾ ಇದ್ದೀನಿ, ನಿನ್ನ ರಾಜ್ಯನೇ ಬಿಟ್ಟು, ಬೇಡ ನಿನ್ನ ರಾಜ್ಯ ಅಂತ. ಶುಕ್ರರ ಬಾಯಿಂದ ಅಂತಹ ನುಡಿಗಳನ್ನು ವೃಷಪರ್ವನು ಎಂದೂ ಕೇಳಿರಲಿಲ್ಲ. ಹೊರಟು ಹೋಗುವನೆಂದು ಶುಕ್ರರು ಹೇಳಿದೊಡನೆಯೇ ದೈತ್ಯರಾಜನು ಹೃದಯ ಕಂಪಿಸಿತು. ಒಡನೆಯೇ ಸಿಂಹಾಸನದಿಂದೆದ್ದು ಶುಕ್ರರ ಪಾದಗಳಿಗೆರಗಿ ಬದ್ಧಾಂಜಲಿಯಾಗಿ ಗದ್ಗದ ಕಂಠದಿಂದ ಹೇಳಿದನು, ಹೇ ಗುರುದೇವ, ತಮ್ಮನ್ನು ಅಧರ್ಮಿಗಳೆಂದಾಗಲಿ ಸುಳ್ಳು ಹೇಳುವವರೆಂದಾಗಲಿ ನಾನು ಎಂದಾದರೂ ಹೇಳಿರುವೆನಾ? ಮಹಾನುಭಾವರೇ, ತಮ್ಮಲ್ಲಿ ಸತ್ಯ ಮತ್ತು ಧರ್ಮಗಳು ಮೂರ್ತಿಮತ್ತಾಗಿ ನೆಲೆಸಿವೆ. ಕರುಣಾನಿಧಿಗಳೇ, ದಯೆ ತೋರಿರಿ. ತಾವು ಇಲ್ಲಿಂದ ಹೊರಟು ಹೋದರೆ ನಾವು ರಕ್ಷಕರೇ ಇಲ್ಲದೆ ಪಾತಾಳವನ್ನು ಸೇರಬೇಕಾಗುವುದು. ಯಾಕಂದರೆ ದೇವತೆಗಳು ಬಂದು ಹೊಡೆದು ಸಾಯಿಸ್ತಾರೆ. ದೇವತೆಗಳ ಹೆದರಿಕೆಗೆ ಮತ್ತು ಇವರು ಪಾತಾಳಕ್ಕೆ ಓಡೋಗ್ಬೇಕಾಗುತ್ತೆ. ದೈತ್ಯೇಂದ್ರ, ನೀನು ಪಾತಾಳಕ್ಕೆ ಹೋದರೂ ಅಥವಾ 4 ದಿಕ್ಕುಗಳಿಗೆ ಓಡಿ ಹೋದರೂ ನನಗಾಗಬೇಕಾದ್ದೇನಿದೆ. ಇಂದು ನಾನು ನನ್ನ ಮಗಳ ದುಃಖವನ್ನು ನೋಡಿ ಸಹಿಸದವನಾಗಿದ್ದೇನೆ. ನನ್ನ ಮಗಳು ನನಗೆ ಪ್ರಾಣ ಸಮಾನಳು. ನನ್ನ ಜೀವನವೇ ಅವಳನ್ನು ಅವಲಂಬಿಸಿ ನಿಂತಿದೆ. ನೀನವಳನ್ನು ಸಂತೈಸಿದಲ್ಲಿ ಬೃಹಸ್ಪತಿಯು ಇಂದ್ರನ ಹಿತಚಿಂತಕನಾಗಿರುವಂತೆ ಮುಂದೆಯೂ ನಾನು ನಿನ್ನ ಹಿತಚಿಂತಕನಾಗಿಯೇ ಇರುವೆನು. ಹೋಗು, ನನ್ನ ಮಗಳು ಸಿಕ್ಕಾಪಟ್ಟೆ ದುಃಖದಲ್ಲಿದ್ದಲ್ಲ, ಅವಳು ದುಃಖ ನನ್ನ ಕೈ ನೋಡೋಕ್ಕಾಗ್ತಾಯಿಲ್ಲ. ನೀನು ಒಂದು ವೇಳೆ ಹೋಗಿ ಅವಳನ್ನು ಒಪ್ಪಿಸಿದ್ರೆ ಇಂದ್ರನಿಗೆ ಯಾವಾಗಲೂ ಪರ್ಮನೆಂಟಾಗಿ ಬೃಹಸ್ಪತಿ ಹೆಂಗೆ ಗುರು ಆಗಿರ್ತಾನೋ ನಾನು ನಿನಗೆ ಪರ್ಮನೆಂಟಾಗಿ ಗುರು ಆಗಿದ್ದುಬಿಡ್ತೀನಿ. ನನ್ನ ಮಗಳನ್ನು ಹೋಗಿ ಕೇಳ್ಕೊ ಅಂತ. ಸರಿ ಅಂತ ಯಾಕೆ ವಿಧಿ ಇಲ್ಲ ಅವ್ರಿಗೆ. ರಾಕ್ಷಸರಿಗೆ ಶುಕ್ರಾಚಾರ್ಯರು ಬಿಟ್ಟರೆ ಮತ್ತು ಇವರೆಲ್ಲ ಸತ್ತೋಗ್ಬಿಡ್ತಾರೆ. ಈಗ ಸಂಜೀವನಿ ವಿದ್ಯೆ ದೇವತೆಯರ ಹತ್ರನೂ ಹೊರಟೋಗ್ಬಿಟ್ಟಿದೆ ಕಚನ ಮೂಲಕದಿಂದ. ಇಲ್ಲಿ ಸಂಜೀವನಿ ವಿದ್ಯೆ ಶುಕ್ರಾಚಾರ್ಯರ ಹತ್ರ ಇದೆ. ಇವರೇ ಇಲ್ಲ ಅಂದರೆ ಇನ್ನು ರಾಕ್ಷಸರೆಲ್ಲ ಸತ್ತೋಗ್ಬಿಡ್ತಾರೆ. ಆದ್ದರಿಂದ ಗುರುದೇವ, ನಾನು ಹೆಚ್ಚೇನು ಹೇಳಲಿ, ನನ್ನ ಅಷ್ಟೈಶ್ವರ್ಯಕ್ಕೂ ತಾವೇ ಸ್ವಾಮಿಗಳಾಗಿರುವಿರಿ. ಇಷ್ಟು ಮಾತ್ರವಲ್ಲದೆ ನಾನೂ ಸಹ ತಮ್ಮ ಸೇವಕನಾಗಿದ್ದೇನೆ. ತಾವು ಹೇಳಿದಂತೆ ನಡೆಯಲು ಸದಾ ಸಿದ್ಧನಿದ್ದೇನೆ. ಅಸುರರ ಸಕಲೈಶ್ವರ್ಯಕ್ಕೂ ನಾನೇ ಸ್ವಾಮಿ ಎಂದು ನೀನು ಭಾವಿಸುವೆಯಾದರೆ ಈಗಲೇ ಹೋಗಿ ನನ್ನ ಆಜ್ಞೆಯಂತೆ ದೇವಯಾನಿಯನ್ನು ಸಮಾಧಾನಗೊಳಿಸು ಅಂತ ಹೇಳ್ಬಿಡ್ತಾರೆ. ಹಾಗೆಯೇ ಆಗಲಿ ಗುರುದೇವ, ಈಗಲೇ ಹೊರಡುವೆನು, ಈಗಲೇ ಹೋಗಿ ಸಾರಿ ಕೇಳಿಬಿಡ್ತೀನಿ ಅಂತ. ವೃಷಪರ್ವನು ದೇವಯಾನಿಯ ಬಳಿಗೆ ಹೋಗುವ ಮೊದಲೇ ಶುಕ್ರರು ತಮ್ಮ ಮಗಳ ಸಮೀಪಕ್ಕೆ ಹೋಗಿ ವೃಷಪರ್ವನು ಆಸ್ಥಾನದಲ್ಲಿ ನಡೆದ ಸಮಾಚಾರಗಳನ್ನೆಲ್ಲ ದೇವಯಾನಿಗೆ ತಿಳಿಸಿದರು. ತಾವೇ ಅಸುರರ ಐಶ್ವರ್ಯಕ್ಕೆಲ್ಲ ಒಡೆಯರೆಂಬುದನ್ನು ವೃಷಪರ್ವನು ಒಪ್ಪಿರುವನೆಂದು ಹೇಳಿದರು. ಈಗ ಎಲ್ಲ ಸಂಪತ್ತೆಲ್ಲ ಶುಕ್ರಾಚಾರ್ಯನಿದೆ. ಆದರೆ ಅಷ್ಟರಿಂದಲೇ ದೇವಯಾನಿಗೆ ಸಮಾಧಾನವಾಗಲಿಲ್ಲ. ಇನ್ನೂ ಇದೆ ಸೇಡು, ತಣ್ಣಗಾಗಿಲ್ಲ. ತಂದೆಯೇ, ನೀವು ಹೇಳುವುದು ನಿಶ್ಚಯವಾಗಿದ್ದರೆ ತಾವೇ ಅಸುರರ ಐಶ್ವರ್ಯಕ್ಕೆಲ್ಲ ಒಡೆಯರೆಂಬುದನ್ನು ರಾಕ್ಷಸರಾಜನು ಒಪ್ಪಿದ್ದರೆ ಅವನೇ ನನ್ನ ಬಳಿಗೆ ಬಂದು ಹಾಗೆಯೇ ಹೇಳಲಿ. ಅದು ನಿಜವಾಗ್ಲೂ ನಿನಗೆ ಎಲ್ಲ ಅವನು ಸಮೇತ ನಿಮಗೆ ಸಮರ್ಪಣೆ ಮಾಡ್ಕೊಂಡಿದ್ರೆ ಈಗ ನಿನ್ನ ಕಂಟ್ರೋಲಲ್ಲಿ ಇರ್ತಾನೆ. ಮತ್ತು ಅವನನ್ನೇ ನನ್ನ ಹತ್ರ ಬರೋ ಥರ ಮಾಡು ಅಂತ ನೋಡೋಣ, ಚೆಕ್ ಮಾಡೋಣ ನಿಜವಾಗ್ಲೂ ಆ ಸಂಪತ್ತೆಲ್ಲ ನಮ್ಮದೇನೋ ಅಂತ. ಆ ವೇಳೆಗೆ ಸರಿಯಾಗಿ ವೃಷಪರ್ವನು ಮಿತ ಪರಿವಾರದೊಡನೆ ದೇವಯಾನಿಯ ಬಳಿಗೆ ಬಂದು ಕೈ ಜೋಡಿಸಿ, ಗುರುಪುತ್ರಿಯೇ, ನಾನು ಮತ್ತು ನನ್ನ ರಾಜ್ಯ ಕೋಶಾದಿಗಳೆಲ್ಲವೂ ಆಚಾರ್ಯರಿಗೆ ಸೇರಿದ್ದಾಗಿವೆ. ಬಂದು ಎದುರುಗಡೆ ಹೇಳ್ಬಿಟ್ಟೆ, ಎಲ್ಲ ಸಂಪತ್ತು ನಿಮ್ಮದೇ ಅಂತ. ಇನ್ನು ಅವರ ಅನುಗ್ರಹದಿಂದಲೇ ನಾನು ರಾಜ್ಯವಾಳುತ್ತಿರುವೆನು. ನೀನು ಅವರ ಪುತ್ರಿಯಾಗಿರುವುದರಿಂದ ನಮ್ಮೆಲ್ಲರಿಗೂ ನೀನು ಸನ್ಮಾನ್ಯಲಾಗಿರುವೆ. ನಿನ್ನ ಇಚ್ಛೆಯು ಏನೆಂಬುದನ್ನು ತಿಳಿಸು.
ಎಷ್ಟೇ ದುಸ್ಸಾಧ್ಯವಾಗಿದ್ದರೂ ಮಾಡಿಕೊಡುವೆನು. ಶಿಷ್ಯರಾಗಿರುವ ನಮ್ಮ ಮೇಲೆ ಕೋಪಿಸಬೇಡಮ್ಮ ಅಂತ ಕೇಳ್ಕೊತಾನೆ. ಮಹಾರಾಜ, ನಿಶ್ಚಯವಾಗಿ ಹೇಳುವುದನ್ನು ಮಾಡಲು ಸಿದ್ಧನಿರುವೆಯಾ? ಸಂಶಯವೇಕೆ ಗುರುಪುತ್ರಿ? ಹಾಗಾದರೆ ಕೇಳು ಮಹಾರಾಜ. ನಿನ್ನ ಮಗಳಾದ ಶರ್ಮಿಷ್ಠೆಯು 2,000 ದಾಸಿಯರೊಡನೆ ನನ್ನ ಕಿಂಕರಳಾಗಿರಬೇಕು. ಎರಡನೆಯದಾಗಿ ನನ್ನ ತಂದೆಯವರು ನನ್ನನ್ನು ವಿವಾಹ ಮಾಡಿಕೊಟ್ಟೆಡೆಗೆ ಅವಳೂ ಬರಬೇಕು. ಅಂದರೆ ಪರ್ಮನೆಂಟ್ ದಾಸಿ. 2,000 ದಾಸಿಗಳ ಜೊತೆ ನಿನ್ನ ಮಗಳು ನನ್ನ ಹತ್ರ ಪರ್ಮನೆಂಟ್ ದಾಸಿಯಾಗಿರಬೇಕು. ನಾನೆಲ್ಲೋದರೆ ನನ್ನ ಹಿಂದ್ಗಡೆ ಬರ್ತಾ ಇರಬೇಕು ಅಂತ. ಆ ಮಾತುಗಳನ್ನು ಕೇಳಿ ವೃಷಪರ್ವನು ಕ್ಷಣ ಮಾತ್ರವಾದರೂ ಯೋಚಿಸಲಿಲ್ಲ. ಒಡನೆಯೇ ಶರ್ಮಿಷ್ಠೆಗೆ ಹೇಳಿ ಕಳುಹಿಸಿದನು. ಶರ್ಮಿಷ್ಠೆಯನ್ನು ಕರೆಯಲು ಹೋದ ಸೇವಕಿಯು ಶರ್ಮಿಷ್ಠೆಯ ಮುಂದಿನ ಜೀವನವನ್ನು ನೆನೆದು ದುಃಖಿಸುತ್ತಾ ಅಂತಃಪುರಕ್ಕೆ ಹೋಗಿ ಶರ್ಮಿಷ್ಠೆಗೆ ಹೇಳಿದಳು. ರಾಜಕುಮಾರಿ, ದೇವಯಾನಿಯ ಮಾತುಗಳಿಂದ ಆಚಾರ್ಯರು ನಮ್ಮನ್ನಗಳಿ ಹೊರಡಲು ಸಿದ್ಧರಾಗಿರುವರು. ಅವರು ಇಲ್ಲಿರಬೇಕಾದರೆ ನೀನು ದೇವಯಾನಿಯ ದಾಸಿಯಾಗಿರಬೇಕು. ಬಂಧುಗಳು ಮತ್ತು ದೇಶದ ಹಿತದೃಷ್ಟಿಯಿಂದ ನೀನು ಈ ದಾರುಣಾವಸ್ಥೆಯನ್ನು ಅನುಭವಿಸಲೇಬೇಕಾಗಿದೆ ಕುಮಾರಿ. ತನ್ನ ಕಷ್ಟವನ್ನು ನೆನೆದು ಕಣ್ಣೀರಿಡುತ್ತಾ ಸೇವಕಿಯ ಕಪೋಲದ ಮೇಲಿದ್ದ ಅಶ್ರುಬಿಂದುಗಳನ್ನು ತನ್ನ ವಸ್ತ್ರದಿಂದಲೇ ಒರೆಸುತ್ತಾ ಶರ್ಮಿಷ್ಠೆ ಹೇಳಿದಳು. ದುಃಖಿಸಬೇಡ ಸಖಿ, ನಾನು ಅತ್ಯಾನಂದದಿಂದ ದೇವಯಾನಿಯ ದಾಸ್ಯವನ್ನು ಸ್ವೀಕರಿಸುವೆನು. ನಾನು ದೇವಯಾನಿಯ ದಾಸ್ಯವನ್ನು ವಹಿಸುತ್ತಿರುವುದು ದೇವಯಾನಿಯ ಅಪೇಕ್ಷೆಯಿಂದಲ್ಲ. ನಮ್ಮ ಗುರುಗಳೇ ನನ್ನನ್ನು ದೇವಯಾನಿಯ ದಾಸ್ಯಕ್ಕೆ ನಿಯೋಜಿಸುತ್ತಿರುವರು. ಗುರುಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮೆಲ್ಲರ ಧರ್ಮ. ನನ್ನೊಬ್ಬಳ ತಪ್ಪಾಗಿ ನಮ್ಮ ಶ್ರೇಯಕಾಂಕ್ಷಿಗಳಾದ ಗುರುಗಳಾಗಲಿ ಗುರುಪುತ್ರಿಯಾಗಲಿ ನಮ್ಮನ್ನಗಳಿ ಹೋಗಬಾರದು. ರಾಜಕುಮಾರಿಯ ಮಾತುಗಳನ್ನು ಕೇಳಿ ಸೇವಕಿಗೂ ಆಶ್ಚರ್ಯ ಉಂಟಾಯಿತು. ಆವಾಗೇನೋ ಶರ್ಮಿಷ್ಠೆ ಏನೋ ಕೋಪದಲ್ಲಿ ಜಗಳ ಆಡಿಬಿಟ್ಟಿದ್ದಾಳೆ. ಬಟ್ ಆಕೆಗೆ ಒಳ್ಳೆ ಜ್ಞಾನ ಇದೆ. ನೋಡು, ನಮ್ಮ ರಾಜ್ಯ ಸೇಫ್ಟಿಯಾಗಿರಬೇಕಂದ್ರೆ ಆ ಗುರುಗಳ ಆಜ್ಞೆಯನ್ನು ನಾವು ಪಾಲನೆ ಮಾಡಬೇಕಂದ್ಬಿಟ್ಟು ಈಗ ಅಹಂಕಾರನ ಡೈಲ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ವಿಚಿತ್ರ ಸಂಸಾರವು ಹಿಂಗೆ ಇರುತ್ತೆ. ಊಸರವಲ್ಲಿ ಥರ ಹಿಂಗೆ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಸತಿ ಹಂಗೆ, ಇನ್ನೊಂದು ಸತಿ ಹಿಂಗೆ ಅಂತ. ಆ ಸೇವಕಿಗೆ ಹಂಗೆ ಆಶ್ಚರ್ಯ ಆಗಿಬಿಡ್ತಾಗಿ ಇಷ್ಟು ಬೇಗನೆ ಸ್ವೀಕಾರ ಮಾಡಿಬಿಟ್ಲ ದಾಸಿತನ ಅಂದ್ಬಿಟ್ಟು. ಇದರಲ್ಲಿ ನೋಡಿದ್ರೆ ದೇವಯಾನಿಗಿಂತ ಶರ್ಮಿಷ್ಠೆಗೆ ತುಂಬ ಇಂದ್ರಿಯ ನಿಗ್ರಹ ಇದೆ. ಈಗೋ ಪ್ರಾಬ್ಲಮ್ ಇಲ್ಲ. ತಂದೆಯ ಆಜ್ಞೆಯಂತೆ ಶರ್ಮಿಷ್ಠೆಯು 2,000 ಮಂದಿ ಸೇವಕಿಯರ ಸಮೇತಳಾಗಿ ಪಲ್ಲಕ್ಕಿಯಲ್ಲಿ ಕುಳಿತ ಅರಣ್ಯಕ್ಕೆ ಬಂದು ದೇವಯಾನಿ ಇದ್ದೆಡೆಗೆ ಸ್ವಲ್ಪ ದೂರದಲ್ಲಿ ಪಲ್ಲಕ್ಕಿಯನ್ನು ನಿಲ್ಲಿಸಲು ಹೇಳಿ ಕೆಳಗಿಳಿದು ಕಾಲ್ನಡಿಗೆಯಲ್ಲಿಯೇ ಗುರುಪುತ್ರಿಯ ಸಮೀಪಕ್ಕೆ ಬಂದು ಕೈ ಮುಗಿದು ನಿಂತು ಹೇಳಿದಳು. ದೇವಿ, ನನ್ನೊಡನೆ ಇರುವ 2,000 ಸೇವಕಿಯರೊಡನೆ ನಿನ್ನ ಕೈಂಕರ್ಯವನ್ನು ಮಾಡಲು ಬಂದಿರುವೆನಮ್ಮ. ನಿನ್ನನ್ನು ಕೈ ಹಿಡಿಯುವ ಸಾಮ್ರಾಟನ ರಾಜ್ಯಕ್ಕೂ ನಿನ್ನನ್ನೇ ಅನುಸರಿಸಿ ಬರುವೆನು ಗುರುಪುತ್ರಿ ಅಂತ ಒಪ್ಕೊಂಡ್ಬಿಡ್ತಾಳೆ ದಾಸಿತನವನ್ನು. ರಾಜಕುಮಾರಿಯಾದ ಶರ್ಮಿಷ್ಠೆಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳುತ್ತಿರುವೇನಾ? ಡೌಟ್ ಬರ್ತಾ ಇದೆ. ನೀನು ಶರ್ಮಿಷ್ಠೆನೇನಾ? ಇಷ್ಟು ಬೇಗನೆ ನೀನು ದಾಸಿತನ ಸ್ವೀಕಾರ ಮಾಡಿಬಿಟ್ಟ ಅಂತ. ನಿಜ, ವೃಷಪರ್ವನ ಮಗಳಾದ ನಾನೇ ಹೇಳುತ್ತಿರುವೆನು ದೇವಯಾನಿ. ಹೂಗಳು ಭಟ್ಟನ ಮಗಳ ದಾಸಿಯಾಗುವೆಯಾ ರಾಜಕುಮಾರಿ? ಮುಂದೆ ಭಿಕ್ಷುಕನ ಮಗಳೇ ಅಂದಿದ್ದಲ್ಲ, ಈಗ ಭಿಕ್ಷುಕನ ಮಗಳಿಗೆ ನೀನು ದಾಸಿ ಆಗ್ತಿದ್ದೆ ರಾಜಕುಮಾರಿ ಅಂತ. ಮನುಷ್ಯರ ಸ್ವಭಾವನೇ ಹಂಗೆ, ವಾಪಸ್ ಕೊಟ್ಟುಬಿಡ್ತಾರೆ. ನಾವೇನಾದರೂ ಒಂದು ಚುಚ್ಚು ಮಾತಾಡಿದರೆ ಸಮಯ ಬಂದಾಗ ಹಂಗೆ ವಾಪಸ್ ಕೊಟ್ಟುಬಿಡ್ತಾರೆ. ಅದಕ್ಕೆ ನಾಲಿಗೆ ಅಷ್ಟು ವರಷ್ಟು ಇಂದ್ರಿಯ ಇನ್ನೊಂದು ಯಾವುದೂ ಇಲ್ಲ. ಅದು ವಾಗೀಂದ್ರಿಯ. ಬಾಯಿಂದ ಶಬ್ದ ಹೋಯ್ತಂದರೆ ಮತ್ತೆ ಅದು ರೀಸೌಂಡ್ ವಾಪಸ್ ಬಂದೇ ಬರುತ್ತೆ. ಅದು ನಿಜ. ಮತ್ತು ದೀನನ ಮಗಳ ದಾಸಿಯಾಗಿರಲು ದಾನಿಯ ಮಗಳಾದ ರಾಜಕುಮಾರಿಯಾದ ಶರ್ಮಿಷ್ಠೆಯಿಂದ ಸಾಧ್ಯವೇ ಅಂತ ಕೇಳ್ತಾಳೆ. ನೀನು ದಾನಿ ಮಗಳಲ್ಲ, ನೀನು ದೀನನ ಮಗಳು ನಾನು. ದೀನನ ಮಗಳಿಗೆ ದಾನಿ ಮಗಳು ನೀನು ಸೇವಿಕೆ ಆಗಿರೋದಕ್ಕೆ ಇರ್ತೀಯ ಅಂದರೆ ಇಂತಹ ತೀಕ್ಷ್ಣವಾದ ಚುಚ್ಚು ಮಾತುಗಳನ್ನು ಕೇಳಿದರೂ ಶರ್ಮಿಷ್ಠೆಯ ಮುಖವು ಕಾಂತಿಹೀನವಾಗಲಿಲ್ಲ. ಗಂಭೀರಲಾಗಿಯೇ ನಿಂತಿದ್ದು ಉತ್ತರವನ್ನಿತ್ತಳು. ಆಕೆ ಚೆನ್ನಾಗಿ ವಿಚಾರ ಮಾಡಿ ಬಂದಿದ್ದಾಳೆ. ಆಕೆಗೇನು ಅಹಂಕಾರ ಇರಲಿಲ್ಲ. ಬಂಧು ಬಾಂಧವರು ಮತ್ತು ದೇಶದ ಹಿತಕ್ಕಾಗಿ ಸ್ವಾರ್ಥ ತ್ಯಾಗವನ್ನು ಮಾಡಲೇಬೇಕು. ನೋಡು, ಎಷ್ಟು ಒಳ್ಳೆ ಬುದ್ಧಿ ಇದೆ. ಸ್ವಾರ್ಥವನ್ನು ತ್ಯಾಗ ಮಾಡಿ, ನಮ್ಮೆಲ್ಲರ ಬಂಧು ಬಾಂಧವರು, ನಮ್ಮ ತಂದೆ ತಾಯಿ, ನಮ್ಮ ರಾಜ್ಯ ಉಳಿಬೇಕಂದ್ರೆ ನನ್ನ ಒಂದು ಸ್ವಾರ್ಥನ ತ್ಯಾಗ ಮಾಡಲೇಬೇಕು ಅಂತ.
ಮನುಷ್ಯ ಹಂಗಿಲ್ಲ. ಅವನು ಈಗೋವನ್ನು ಮುಂದೆ ಇಟ್ಕೊತಾನೆ. ಅವನ ಅಹಂಕಾರ ಸಲುವಾಗಿ, ಅವನ ಈಗೋ ಸಲುವಾಗಿ ಬಂಧು ಬಾಂಧವಗಳನ್ನು ಎಲ್ಲರನ್ನೂ ಸಾಯಿಸಿಬಿಡ್ತಾನೆ. ದುರ್ಯೋಧನ ನೋಡು, ನನ್ನ ಸಲುವಾಗಿ ಪ್ರಾಣ ಕೊಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತಾನೆ. ಅಯ್ಯೋ ಮೂರ್ಖನೇ, ನಿನ್ನ ಮುಂಚೆನೇ ಸಾಯಿಸಿಬಿಟ್ಟಲ್ಲ ಅವ್ರನ್ನ ನೀನು. ಅಂದರೆ ನಿನ್ನ ಸಲುವಾಗಿ ಇವ್ರು ಇಷ್ಟು ಜನ ಪ್ರಾಣ ಕೊಡಬೇಕಂತಿದೆಯಾ? ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿದ್ವಿರಲ್ಲ, ನನ್ನ ಸಲುವಾಗಿ ಪ್ರಾಣ ಕೊಡೋಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು. ಆ ಥರ ಯೋಚನೆ ಇರುತ್ತೆ ಅವನಿಗೆ. ಈ ಥರ ದೇವಯಾನಿಗೆ ಪರಮಾನಂದವಾಯಿತು. ಇಂಥ ವಿಷಯಗಳಲ್ಲಿ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್, ರಿವೆಂಜ್ ಪೂರ್ತಿ ಆದರೆ. ಅವಳು ಶುಕ್ರರಿಗೆ ಹೇಳಿದಳು, ಅಪ್ಪ, ತಮ್ಮ ಬ್ರಾಹ್ಮಿ ಶಕ್ತಿಯಲ್ಲಿ ಇನ್ನೂ ನನಗೆ ಸಂಶಯವಿಲ್ಲ. ಇವಾಗ ಅಪ್ಪ, ನಿನ್ನನ್ನು ಅಪ್ಪ ಅಂತ ಒಪ್ಕೊತೀನಿ, ನಿನ್ನ ಪವರ್ ಇದೆ ಅಂತ ಒಪ್ಕೊತೀನಿ. ತಮ್ಮ ಬ್ರಹ್ಮಬಲವು ನಿಷ್ಪ್ರಯೋಜಕವೆಂದು ನಾನಿನ್ನು ಭಾವಿಸಲಾರೆ. ಇನ್ನು ಅಸುರಪುರ ಪ್ರವೇಶಕ್ಕೆ ನನ್ನ ಆತಂಕವೇನೂ ಇಲ್ಲ. ನಾನು ಈಗ ಹೆಜ್ಜೆಗಿಡ್ತೀನಿ, ನಿಮ್ಮ ರಾಜ್ಯದಲ್ಲಿ ಇವಾಗ ಹೆಜ್ಜೆ ಇಡ್ತೀನಿ ಅಂದ್ಬಿಟ್ಟು ತಂದೆಯ ಪವರನ್ನು ಒಪ್ಕೊಂಡ್ಬಿಡ್ತಾಳೆ. ಶುಕ್ರರಿಗೂ ಆನಂದವಾಯಿತು. ಮಗಳ ಆನಂದವೇ ತಮ್ಮ ಆನಂದ ಎಂದಲ್ಲವೇ ಶುಕ್ರರ ಭಾವನೆ. ಎಲ್ಲರೂ ಪತ್ತನಾಭಿಮುಖವಾಗಿ ತೆರಳಿದರು. ಅಸುರರನ್ನು ಬಿಟ್ಟು ಹೋಗಬೇಕೆಂದಿದ್ದ ತಮ್ಮ ನಿರ್ಧಾರವನ್ನು ಪರಿತ್ಯಜಿಸಿ ಶಾಂತರಾಗಿ ಪುರಪ್ರವೇಶ ಮಾಡಿದ ಗುರುಗಳ ಮತ್ತು ಗುರುಪುತ್ರಿಯ ಮೇಲೆ ಅಸುರರೆಲ್ಲರೂ ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಅರಮನೆಗೆ ಕರೆದೊಯ್ದು ಅಲ್ಲಿ ಅವರಿಬ್ಬರನ್ನು ಯಥೋಚಿತವಾಗಿ ಸತ್ಕರಿಸಿದರು. ಮತ್ತು ಇನ್ನು ಈ ಥರ ಇರುವಾಗ ವಿಧಿವಿಲಾಸದಂತೆ ರಾಜಕುಮಾರಿಯಾದ ಶರ್ಮಿಷ್ಠೆಯು ದೇವಯಾನಿಯ ದಾಸ್ಯವೃತ್ತಿಯನ್ನು ಪ್ರಾರಂಭಿಸಿದಳು. ತಂದೆಯು ಚಕ್ರವರ್ತಿಯಾಗಿದ್ದರೂ ತನ್ನ ದಾಸ್ಯ ಜೀವನದ ಬಿಡುಗಡೆಯ ಆಶೆಯೂ ಅವಳಿಗಿರಲಿಲ್ಲ. ಅಡ್ಜಸ್ಟ್ ಆಗಿಬಿಟ್ಟಿದ್ದಲ್ಲಿ, ನನಗೆ ಆ ದಾಸಿ ಭಾವದಿಂದ ವಿಮುಕ್ತಿ ಆಗಬೇಕನ್ನೋ ಭಾವನೆಯೂ ಇಲ್ಲ. ಯಾಕಂದರೆ ಅಹಂಕಾರನೇ ಇಲ್ಲ. ಗುರುಪುತ್ರಿಗೆ ಸೇವೆ ಮಾಡ್ತಾಯಿದ್ದೀನಿ, ಅದರಲ್ಲೂ ಇದು ತಪ್ಪೇನಿದೆ, ಮಾಡಲೇಬೇಕು. ಗುರುಪುತ್ರ ಗುರು ಸಮ ಅಂತ ಶಾಸ್ತ್ರ ಹೇಳುತ್ತೆ. ಶರ್ಮಿಷ್ಠೆಗೆ ಇದೊಂದು ವ್ರತವೆಂದೇ ಹೇಳಬಹುದು. ಜೀವನಕ್ಕಾಗಿ ದಾಸ್ಯವೃತ್ತಿಯನ್ನು ಅವಲಂಬಿಸುವುದು ಸ್ವಾಭಾವಿಕ. ಈ ಶರ್ಮಿಷ್ಠೆ ಶಾಸ್ತ್ರನ ಮರ್ಯಾದೆಯನ್ನು ಪಾಲನೆ ಮಾಡಿದ್ದಕ್ಕೆ ಇವಳ ಹೊಟ್ಟೆಯಲ್ಲಿ ಕುರುರಾಜ ಹುಡ್ತಾನೆ. ಆ ಕುರುರಾಜನಿಂದನೇ ಕುರುವಂಶ, ಪಾಂಡವರು ಇವರೆಲ್ಲ ಹುಟ್ಟೋದು. ಯಾಕಂದರೆ ಶಾಸ್ತ್ರನ ಗುರುಗಳಿಗೆ, ಗುರುಪುತ್ರಿಯರಿಗೆ ಅಷ್ಟು ಮರ್ಯಾದೆಯಿಂದ ಶಾಸ್ತ್ರ ಮರ್ಯಾದೆಯನ್ನು ಕಾಪಾಡಿದ್ದಕ್ಕೆ. ಆದರೆ ರಾಜಭೋಗಗಳನ್ನು ಅನುಭವಿಸುತ್ತಿರುವಾಗ ಬಂಧುಗಳ ಯೋಗಕ್ಷೇಮಗಳಿಗಾಗಿ, ದೇಶದ ಉದ್ಧಾರಕ್ಕಾಗಿ ಎಲ್ಲವನ್ನೂ ತ್ಯಜಿಸಿ ಜೀವನ ಪರ್ಯಂತ ದಾಸ್ಯ ಜೀವನವನ್ನು ಸ್ವೇಚ್ಛೆಯಿಂದ ನಡೆಸುವುದೆಂದರೆ ಸಾಮಾನ್ಯವಲ್ಲ. ನಿಜವಾಗ್ಲೂ ಅದೇನು ಲೈಫ್ ಲಾಂಗ್ ದಾಸಿಯಾಗಿ ಒಪ್ಪೋದಂದರೆ ಬಾಂಡೆಡ್ ಲೇಬರ್ ಇದ್ದಂಗೆ. ಅದು ಸಾಮಾನ್ಯ ಅಲ್ಲ. ಅದು ಅಷ್ಟೊಂದು ತ್ಯಾಗ ಮಾಡಬೇಕಂದ್ರೆ ಕಾಮ, ಅದು ಯಾರ ಜೊತೆ ಜಗಳ ಆಡಿರ್ತೀವೋ ಅವ್ರ ಹತ್ರ ಹೋಗಿ ಗುಲಾಮ್ಗಿರಿ ಮಾಡೋದಂದರೆ ಅಯ್ಯೋ, ಪ್ರಾಣಹಾನಿ ಅದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಲ್ಲವನ್ನೂ ದೂರ ಮಾಡಿ ದೇವಯಾನಿಯ ಅರಿತು ಶರ್ಮಿಷ್ಠೆಯು ಸೇವೆ ಮಾಡುತ್ತಿದ್ದಳು. ಅವಳು ತಪ್ಪು ಮಾಡಲಿಲ್ಲವೆಂದಲ್ಲ, ಆದರೆ ಅವಳು ಮಾಡಿದ ತಪ್ಪಿಗೆ ತಪಸ್ಸಿನ ರೂಪವಾದ ಶಿಕ್ಷೆಯೂ ಸಿಕ್ಕಿತು. ಆ ಶಿಕ್ಷೆಯಲ್ಲೂ ದಾಸ್ಯತನದಲ್ಲೂ ಹಾಗೆ ತಪಸ್ಸಾಗ್ಬಿಡ್ತಾ ಇದೆ ಶರ್ಮಿಷ್ಠೆಗೆ. ಈ ವಿಧವಾದ ತಪಸ್ಸಿನಿಂದಲೇ ಮುಂದೆ ಚಕ್ರವರ್ತಿಯ ತಾಯಿಯಾಗಲು ಸಾಧ್ಯವಾಯಿತೆಂದು ಹೇಳಬಹುದಾಗಿ ಪುರುರಾಜನಿಗೆ ತಂದೆ ಆಗಿಬಿಡ್ತಾಳೆ ಆ ತಪಸ್ಸಿನಿಂದ. ಜನಮೇಜಯ ಹಲವು ದಿನಗಳ ನಂತರ ವಸಂತಶ್ರೀಯೊಡನೆ ಕಳೆತು ಆನಂದವನ್ನನುಭವಿಸಲು ದೇವಯಾನಿಯು ಸಖಿಯಾದ ಶರ್ಮಿಷ್ಠೆಯೊಡನೆ ವನಪ್ರವೇಶ ಮಾಡಿದಳು. 1000 ಮಂದಿ ಸೇವಕಿಯರು ಶರ್ಮಿಷ್ಠೆಯನ್ನು ಅನುಸರಿಸಿದರು. ಅಲ್ಲಿ ನಡೆಯಬೇಕಾಗಿದ್ದ ಆಟಪಾಠಗಳಿಗೆಲ್ಲ ದೇವಯಾನಿಯೇ ನಿರ್ದೇಶಕಿ. ಮಾವು, ಕಿತ್ತಳೆ, ದ್ರಾಕ್ಷಿ, ನೇರಳೆ, ಬಾಳೆ, ಹಲಸು, ದಾಳಿಂಬೆ ಇವೆಲ್ಲ ಗಿಡಗಳು ಉಳಿಸ್ಬೇಕಾಗಿತ್ತು. ನಾಗಪ್ಪ, ಮಳೆಗಾಲ ಬಂತು, ಮರೆತೇ ಬಿಟ್ಟಿದ್ದೀವಿ ನಾವು. ಮಾದಲ ಮುಂತಾದ ಫಲವೃಕ್ಷಗಳಿಂದಲೂ ಹಲವು ಬಣ್ಣದ ಸೇವಂತಿಗೆ, ಜಾಜಿ, ಪುನ್ನಾಗ, ಕೇತಕಿ, ಮಲ್ಲಿಗೆ, ಚಂಪಕ, ಸೌಗಂಧಿಕ, ಸುಗಂಧರಾಜಾದಿ ಪುಷ್ಪಲತೆಗಳಿಂದಲೂ ಆ ವನವು ನಿಬಿಡವಾಗಿತ್ತು. ದೇವಯಾನಿಯ ನಿರ್ದೇಶನದಂತೆ ನೃತ್ಯ ಗಾಯನಗಳು ಪ್ರಾರಂಭವಾದವು. ವನದ ನಾನಾ ಭಾಗಗಳಲ್ಲಿ ಸಖಿಯರೆಲ್ಲರೂ ಗುಂಪು ಗುಂಪಾಗಿ ಸೇರಿಕೊಂಡು ನಾಟ್ಯಗಾನಗಳನ್ನು ಪ್ರಾರಂಭಿಸಿದರು.
ದೇವಯಾನಿಯು ನರ್ತಕಿಯಾಗಿ ಶರ್ಮಿಷ್ಠೆಯನ್ನು ಗಾನ ಮಾಡಲು ಹೇಳಿದಳು. ಗಾಯನದೊಡನೆ ತಾಳ ಮೃದಂಗ ವೀಣಾವಾದನಗಳೂ ಸೇರಿದವು. ದೇವಯಾನಿಯು ಮನಃಪೂರ್ತಿಯಾಗಿ ನರ್ತಿಸಿದಳು. ಸ್ವಲ್ಪ ಕಾಲ ವಿಶ್ರಾಂತ ಪಡೆಯಲು ಅಲ್ಲಿಯೇ ಸರೋವರವೊಂದರ ಸಮೀಪದಲ್ಲಿ ಹಂಸತೂಲಿಕಾ ತಲ್ಪ ಬೇರ್ಪಟ್ಟಿತ್ತು. ಆಯಾಸ ಪರಿಹಾರಕ್ಕಾಗಿ ತಂದಿದ್ದ ವನಪುಷ್ಪಗಳ ಮಧುವನ್ನು ಎಲ್ಲರೂ ಯಥೇಚ್ಛವಾಗಿ ಸೇವಿಸಿದರು. ಹಂಸತೋಳಿಕೆಯಲ್ಲಿ ಮಲಗಿದ್ದ ದೇವಯಾನಿಯ ಕಾಲುಗಳನ್ನು ಶರ್ಮಿಷ್ಠೆಯು ಒತ್ತುತ್ತಿದ್ದಳು. ಆ ಸಮಯಕ್ಕೆ ಸರಿಯಾಗಿ ಬೇಟೆಯಾಡಲು ಬಂದಿದ್ದ ನಹುಷನ ಮಗನಾದ ಯಯಾತಿಯು ಆಯಾಸಗೊಂಡವನಾಗಿ ನೀರು ಕುಡಿಯಲು ಅದೇ ವನವನ್ನು ಪ್ರವೇಶಿಸಿದನು. ಅವನು ದೇವಯಾನಿಯನ್ನು ಹಿಂದೊಮ್ಮೆ ನೋಡಿದ್ದನಾದರೂ ಅಂದಿನ ಅವಳ ಮುಖಕಾಂತಿಗೂ ಇಂದಿನ ಮುಖಕಾಂತಿಗೂ ಅಸಾಧಾರಣವಾದ ವ್ಯತ್ಯಾಸವಿತ್ತು. ಚೇಂಜ್ ಆಗಿಬಿಟ್ಟಿದೆ. ಅಂದು ಅವಳ ಮುಖದಲ್ಲಿ ಕಾಂತಿ ಎಂಬುದೇ ಇರಲಿಲ್ಲ. ಜೀವನದಲ್ಲಿ ಜುಗುಪ್ಸೆಯಾಗಿತ್ತು. ಇಂದು ದೇವಯಾನಿಯು ಸಾಕ್ಷಾತ್ ಚಕ್ರವರ್ತಿನಿಯಂತೆಯೇ ಕಾಣುತ್ತಿದ್ದಲ್ಲವೇ? ಈ ಕಾರಣದಿಂದ ರಾಜನು ಅಲ್ಲಿದ್ದ ಇಬ್ಬರು ನಾರೀಮಣಿಯರನ್ನು ಪ್ರಶ್ನಿಸಿದನು. ಈ ವನದಲ್ಲಿ ವಿಶ್ರಾಂತಿಯನ್ನು ಅನುಭವಿಸುತ್ತಿರುವ ನೀವ್ಯಾರು? ನಿಮ್ಮ ವಂಶವ್ಯಾವುದು? ಇಲ್ಲಿರುವ ಅಸಂಖ್ಯಾತರಾದ ದಾಸಿಯರು ನಿಮ್ಮಿಬ್ಬರ ಸೇವಿಕೆಯರು ತಾನೇ? ರಾಜನು ಬಂದ ಸಮಯದಲ್ಲಿ ಮಲಗಿದ್ದ ದೇವಯಾನಿಯು ಮೇಲೆ ಎದ್ದು ಕುಳಿತಿದ್ದಳು. ಶರ್ಮಿಷ್ಠೆಯು ಪಕ್ಕಕ್ಕೆ ಸರಿದು ನಿಂತಿದ್ದಳು. ದೇವಯಾನಿಯು ರಾಜನಿಗೆ ಹೇಳಿದಳು, ಮಹಾತ್ಮನೇ, ನಾನು ಅಸುರ ಗುರುಗಳಾದ ಶುಕ್ರರ ಮಗಳು. ಈ ನನ್ನ ಸಖಿಯು ವೃಷಪರ್ವನ ಮಗಳಾದ ಶರ್ಮಿಷ್ಠೆಯು. ಇವಳು ಸಖಿಯು ಮಾತ್ರವೇ ಅಲ್ಲದೆ ನಾನು ಹೋದಲ್ಲಿಗೆ ನನ್ನ ಹಿಂದೆ ಬರುವ ದಾಸಿಯೂ ಆಗಿರುವಳು. ದೈತ್ಯರಾಜನ ಮಗಳು ನಿನ್ನ ದಾಸಿಯೇ? ಡೌಟ್ ಅಯ್ಯೋ, ದೈತ್ಯರಾಜನ ಮಗಳು ನಿನ್ನ ದಾಸಿ ಆಗಿಬಿಟ್ಟಿದ್ದಾಳ ಅಂತ. ಈ ವಾರ್ತೆಯು ನನಗೆ ಬಹಳ ಆಶ್ಚರ್ಯವನ್ನುಂಟು ಮಾಡಿದೆ. ಕಾರಣವನ್ನು ಕೇಳಬಹುದೇ ಅಂತಾನೆ. ಮಹಾರಾಜ, ಎಲ್ಲವೂ ವಿಧಿವಿಲಾಸಕ್ಕೆ ಸಂಬಂಧಿಸಿದವು. ಆಶ್ಚರ್ಯಪಡಬೇಕಾದ ಕಾರಣವೇನೂ ಇಲ್ಲ. ಅದರಲ್ಲಿ ನನ್ನ ಒಂದೆರಡು ಪ್ರಶ್ನೆಗಳಿಗೆ ನೀನು ಉತ್ತರವೀಯಬಹುದಲ್ಲವೇ? ನೀನ್ಯಾರು? ಎಲ್ಲಿಂದ ಬಂದೆ? ಯಾರು ಮಗನು? ನಿನ್ನ ವೇಷಭೂಷಣಗಳು, ನಡೆನುಡಿಗಳು, ಮುಖಲಕ್ಷಣ ಇವುಗಳಿಂದ ರಾಜನಂತೆ ತೋರುವೆ. ಆದರೆ ಬ್ರಾಹ್ಮೀ ವಾಣಿಯನ್ನು, ವಿಶುದ್ಧ ಸಂಸ್ಕೃತ ವಾಣಿಯನ್ನು ಆಡುತ್ತಿರುವೆ. ಅಂದರೆ ಮಾತಾಡೋ ಭಾಷೆ ಸಂಸ್ಕೃತ ಚೆನ್ನಾಗಿ ವಿದ್ಯೆ ಕಲ್ತಿರೋರು ಮಾತಾಡೋ ಮಾತು ಅಷ್ಟು ಸ್ಪಷ್ಟವಾಗಿ ಮಧುರವಾಗಿರುತ್ತೆ. ನಾವು ಮಾತಾಡೋ ಶೈಲಿಯಿಂದ ನಮ್ಮ ಪೋಸ್ಟ್ ಏನಂತ ಗೊತ್ತಾಗ್ಬಿಡುತ್ತಂತೆ. ಒಬ್ಬನು ಕುರುಡ ಇರ್ತಾನಂತೆ. ಕುರುಡ ದಾರಿಯಲ್ಲಿ ಕುರುಡನ ಮನೆ ಇರುತ್ತಂತೆ. ಯಾವುದೋ ಒಂದು ದೇಶದ ಮೇಲೆ ರಾಜರು ಅಟ್ಯಾಕಿಗೆ ಬಂದಿರ್ತಾರೆ. ಅಟ್ಯಾಕಿಗೆ ಬಂದಾಗ ಅಟ್ಯಾಕ್ ಮಾಡೋರು ಬಂದಿರೋ ಯುದ್ಧ ಮಾಡೋದಕ್ಕೆ ಈ ರಾಜನು ಎಲ್ಲ ಸೈನಿಕರನ್ನು ಅವ್ರನ್ನ ಇವ್ರನ್ನೆಲ್ಲ ಕಲಿಸಿ ಎಲ್ಲ ಯುದ್ಧ ನಡೀತಾ ಇರುತ್ತೆ. ಅವನ ಕುರುಡನ ಮನೆ ಮುಂದ್ಗಡೆಯಿಂದನೇ ಎಲ್ಲ ಹೋಗೋದು ಬರೋದೆಲ್ಲ ನಡೀತಾ ಇರುತ್ತೆ. ಎಲ್ಲರೂ ಫಸ್ಟು ಸೈನಿಕರು ಹೋಗಿರ್ತಾರೆ, ಮತ್ತು ಮಂತ್ರಿ ಬಂದಿರ್ತಾನೆ, ಮತ್ತು ರಾಜ ಹಂಗೆಲ್ಲ ಬಂದಿರ್ತಾನೆ ಫಸ್ಟು. ಮತ್ತು ರಾಜ ಲಾಸ್ಟಲ್ಲಿ ಬಂದುಬಿಟ್ಟು, ಹೇ ಮನುಷ್ಯ, ಇಲ್ಲಿ ನಮ್ಮ ಸೈನಿಕರಾಗಲಿ ಮಂತ್ರಿ ಆದರೆ ಈ ಕಡೆಯಿಂದ ಹೋಗಿದ್ರಾ ಅಂತ ಕೇಳ್ತಾನೆ. ಹೌದು ರಾಜ, ಈ ಕಡೆಯಿಂದ ಹೋದ್ರು ಅಂತ. ಮತ್ತು ಕುರುಡು ತನಕ ಕಾಣಿಸ್ತಾನೆ. ಹೌದು, ನೀನು ಕುರುಡ ಅಲ್ಲ, ನಿನ್ಗೆ ಹೆಂಗೆ ಗೊತ್ತಾಯಿತು? ಹೋಗಿದ್ದವನು ಸೈನಿಕ, ನನ್ನ ಸೈನಿಕನೇ, ನನ್ನ ಮಂತ್ರಿನೇ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಅಂದರೆ ಅವ್ರು ಮಾತಾಡೋ ಶೈಲಿಯಿಂದ ಗೊತ್ತಾಗ್ಬಿಡುತ್ತೆ ರಾಜ ಅಂತಾನೆ. ಹೇಗೆ ಅಂತ ಕೇಳ್ತಾನೆ. ನೋಡು, ಮೊದಲನೇ ಅವ್ನು ಸೈನಿಕ ಬಂದ, ಹೇ ಗುರುಡ, ಈ ಕಡೆ ಯಾರಾದರೂ ಶತ್ರುಗಳು ಸೌಣ್ಯಾದ್ರೆ ಬಂತೇನೋ ಅಂತ ಕೇಳಿದಂತೆ. ಅಂದರೆ ಅವನು ವರ್ಸ್ಟ್ ಫೆಲೋ ಅಂತ. ಅವನು ಮಾತಾಡೋ ಶೈಲಿ ನೋಡಿ ಇವನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದು, ಇನ್ನೊಬ್ಬನ ಗುಲಾಮ್ಗಿರಿಯಲ್ಲಿ ಸತತವಾಗಿ ಟೆನ್ಷನ್ಲಿದ್ದು ಆ ಫ್ರಸ್ಟ್ರೇಷನ್ ಹೊರಗಡೆ ತೆಗಿತಾ ಹಾಕ್ತಾ ಇರೋನು ಇವರು ಸೈನಿಕನೇ ಆಗಿರ್ಬೋದು ಅಂತ ಗೆಸ್ ಮಾಡ್ತಾನೆ ನಾನು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಒಬ್ಬನು ಸೇನಾಧಿಪತಿನೇ ಯಾರೋ ಬರ್ತಾನೆ. ಅವನು ಸ್ವಲ್ಪ ಮರ್ಯಾದೆ ಕೊಡ್ತಾನೆ. ಅವನು ಏನೋ ಸುರದಾಸನೋ ಏನೋ ಅಂತ. ಏ ಸುರದಾಸ, ಕುರುಡ ಅಂದಿರ ಏ ಸುರದಾಸ ಅಂತಾರೆ, ಇಲ್ಲ ಏ ಪ್ರಜ್ಞಾಚಕ್ಷು ಅಂತಾರೆ. ಏ ಸುರದಾಸ, ಇಲ್ಲಿ ನಮ್ಮವ್ರು ಯಾರಾದರೂ ಮುಂದೆ ಹೋದ್ರಾ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟಿದ್ದರಿಂದ ಇವನು ಸೇನಾಧಿಪತಿ ಆಗಿರ್ಬೋದು ಅಂತ ಅಂದ್ಕೊಂಡಂತೆ. ಮತ್ತಿನ್ನು ಸ್ವಲ್ಪ ಹೊತ್ತಾದಮೇಲೆ ಮಂತ್ರಿ ಬರ್ತಾನಂತೆ. ಮಂತ್ರಿ, ಪ್ರಜ್ಞಾಚಕ್ಷು ಅಂದರೆ ಸ್ವಲ್ಪ ಮರ್ಯಾದೆ ಕೊಟ್ಟಂಗೆ. ಪ್ರಜ್ಞಾಚಕ್ಷು, ಇಲ್ಲಿ ನಮ್ಮ ಸೈನಿಕರಾಗಲಿ ಸೇನಾಧಿಪತಿ ಆದರೂ ಹೋಗಿದ್ದು ನಿನಗೆ ಗೊತ್ತಾ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟಿರ್ತಾನೆ. ಈಗ ರಾಜ ಬಂದುಬಿಟ್ಟಿದ್ದು ಇನ್ನೂ ಪ್ರೀತಿಯಿಂದ
ಓಂ ನಾರಾಯಣನೇ ಓಂ ನಾರಾಯಣ ಅಂತ ಕರೆದಿರ್ತಾನೆ. ನಾರಾಯಣ ಅನ್ನೋ ಮಾತಿಂದ ಸಂಬೋಧನೆ ಮಾಡಿರ್ತಾನೆ. ಆ ದೇವರನ್ನು ಹೆಂಗೆ ಮಾತಾಡ್ತಾನೋ ಆ ಥರ ಸಂಬೋಧನೆಯಲ್ಲೇ ಮಾತಾಡಿರ್ತಾನೆ. ಈ ಮಾತಾಡೋ ಶೈಲಿಯಿಂದ ನಾವು ಅಂದ್ಕೊಂಡೆ ನೀನು ರಾಜನೇ ಆಗಿರ್ತೀಯ, ನೀನು ಬಂದಿರೋದು ರಾಜನೇ ಅಂತ. ಆ ಥರ ನಾವು ಮಾತಾಡೋ ಶೈಲಿಯಿಂದ ನಾವು ಯಾವ ಪೋಸ್ಟಲ್ಲಿ ಇರ್ತೀವಿ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ರಾಜಕೀಯ ನಾಯಕರು ನೋಡಿ ಮಾತಾಡೋ ಶೈಲಿ, ರಾಮ, ಅಣ್ಣ, ಅಲ್ಲುಡು, ತಮ್ಮಡು, ಮಾಮ, ಅತ್ತ ಎಲ್ಲನೂ ವರ್ಷಗಳಿಟ್ಟು ಕರೆದು ಬಿಡ್ತಾರೆ. ಏನು ಮಾತು ಹೆಂಗಿರುತ್ತೆ ಗೊತ್ತೋ, ಮಾತಲ್ಲಿ ಮುಗ್ಧರಾಗಿ ಅದಕ್ಕೆ ನೋಡು ಆ MLA ಯಾವ ಪಾರ್ಟಿಗೆ ಹೋದರೂ ಆ ಕಡೆನೇ ಹೋಗ್ತಾರೆ, ಫಿಕ್ಸ್ ಆಗಿಬಿಟ್ಟಿರ್ತಾರೆ ಆ ಮಾತುಗಳಿಗೆ, ಆ ಪ್ರೀತಿಗೆ. ಆ ಹೈ ಪೋಸ್ಟಲ್ಲಿರೋರು ಮಾತುಗಳು ಅಷ್ಟು ಮಧುರವಾಗಿರ್ತವೆ, ಲೋ ಪೋಸ್ಟಲ್ಲಿರೋರು ಸಿಕ್ಕಾಪಟ್ಟೆ ಕರ್ಕಶವಾಗಿರ್ತವೆ. ಆ ಥರ ಈ ಯಯಾತಿ ಮಾತುಗಳು ನೋಡಿದ್ರೆ ಅಷ್ಟು ಮುಗ್ಧಾಗಿದ್ದಾವೆ. ನಿನ್ನ ಊಹೆಯೂ ನಿಜ, ನಾನೊಬ್ಬ ರಾಜನ ಮಗ, ನನ್ನನ್ನು ಯಯಾತಿ ಎಂದು ಕರೆಯುತ್ತಾರೆ. ನಾನು ಹಲವಾರು ದೇಶಗಳಿಗೆ ರಾಜನಾಗಿದ್ದೇನೆ. ನಾನು ಬ್ರಹ್ಮಚರ್ಯದಲ್ಲಿದ್ದು ಸಾಂಗೋಪಾಂಗವಾಗಿ ವೇದಾಭ್ಯಾಸವನ್ನು ಮಾಡಿರುವೆನು. ನೀನಿಲ್ಲಿ ಬಂದುದ್ದೇಕೆ? ಕಮಲವನ್ನು ಹರಿಸಲೆಂದೋ ಅಥವಾ ಬೇಟೆಗಾಗಿ ಬಂದಿದೆಯೋ? ಬೇಟೆಯಾಡಲು ಬಂದೆನು. ಬೇಟೆಯಾಡಿ ಬಳಲಿ ಬೇಸೆತ್ತನಾದ ಕಾರಣ ನೀರು ಕುಡಿಯಲು ಸರೋವರವನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿರುವೆನು. ಇನ್ನು ನೀನು ಅನುಜ್ಞೆಯನ್ನಿತ್ತರೆ ಹೊರಡುವೆನು. ದೇವಯಾನಿ ಒಡನೆಯೇ ಮೇಲೆದ್ದು, ಮಹಾರಾಜ, ನಾನು 2,000 ಸಖಿಯರೊಡನೆ ಮತ್ತು ದಾಸಿಯಾದ ಶರ್ಮಿಷ್ಠೆಯಿಂದೊಡಗೂಡಿ ನಿನ್ನ ಆಜ್ಞೆಯನ್ನು ಪರಿಪಾಲಿಸಲು ಸಿದ್ಧಲಾಗಿರುವೆನು. ಇನ್ನು ಮುಂದೆ ನೀನು ನನಗೆ ಸಖನೂ ಮಾತ್ರವಲ್ಲದೆ ಪ್ರಾಣೇಶ್ವರನೂ ಆಗಿರುತ್ತೀಯ ಅಂತ ಹೆಂಡತಿಯಾಗಿರೋದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ದೇವಯಾನಿಯ ಮಾತುಗಳನ್ನು ಕೇಳಿದೊಡನೆ ರಾಜನಿಗೆ ರೋಮಾಂಚನವಾಯಿತು. 1-2 ಹೆಜ್ಜೆಗಳು ಹಿಂದೆ ಸರಿದು ಹೇಳಿದನು, ಬ್ರಾಹ್ಮಣ ಪುತ್ರಿಯೇ, ನಿನ್ನನ್ನು ಪರಿಗ್ರಹಿಸಲು ನಾನು ಸರ್ವತಾ ಯೋಗ್ಯನಲ್ಲ. ನೀನು ಶುಕ್ರರ ಮಗಳಾಗಿರುವುದರಿಂದ ನನಗಿಂತಲೂ ಸರ್ವತಾ ಉತ್ತಮವಳು. ಯಾಕಂದರೆ ಬ್ರಾಹ್ಮಣ ಮಗಳು, ಈತ ಕ್ಷತ್ರಿಯ. ನಿನ್ನ ತಂದೆಯವರು ನನಗೆ ಮಾತ್ರವಲ್ಲ, ನನಗಿಂತಲೂ ಶ್ರೇಷ್ಠನಾದ ಚಕ್ರವರ್ತಿಗೂ ನಿನ್ನನ್ನು ಕೊಟ್ಟು ಮದುವೆಯನ್ನು ಮಾಡಲಾರರು. ಅಷ್ಟು ಕೆಪಾಸಿಟಿ ಇದೆ ನಿಮ್ಮ ತಂದೆ, ಸಾಮಾನ್ಯ ಅಲ್ಲ. ನಾನು ನಿನಗೆ ಯೋಗ್ಯನಲ್ಲಮ್ಮ ಅಂತ ಹೇಳ್ತಾ ಇರ್ತಾನೆ. ಮಹಾರಾಜ, ಶಂಕಿಸಬೇಡ. ಬ್ರಾಹ್ಮಣ ಕ್ಷತ್ರಿಯರಲ್ಲಿ ಪರಸ್ಪರ ವಿವಾಹಗಳು ಈಗಾಗಲೇ ಹಲವಾರು ಕಡೆಗಳಲ್ಲಿ ನಡೆದು ಹೋಗಿವೆ, ಶಾಸ್ತ್ರಸಮ್ಮತವೂ ಇರುತ್ತೆ. ಅದು ಅಲ್ಲದೆ ನೀನು ರಾಜರ್ಷಿಯ ಮಗನೂ ಮತ್ತು ರಾಜರ್ಷಿಯೂ ಆಗಿರುವೆ. ಹೀಗಿರದಿದ್ದರೆ ನನ್ನ ಮನಸ್ಸು ನಿನ್ನಲ್ಲಿ ಅನುರಕ್ತವೇ ಆಗುತ್ತಿರಲಿಲ್ಲ. ಈ ಕಾರಣದಿಂದ ನೀನು ನನ್ನನ್ನು ಮದುವೆಯಾಗಲು ಹಿಂಜರಿಯಬೇಡ. ಆದರೂ ಪರಾಂಗನೆಯೇ, 4 ವರ್ಣಗಳು ಪರಮಪುರುಷನ ಶರೀರದಿಂದಲೇ ಉತ್ಪನ್ನವಾದುವೆಂಬುದು ನಿಶ್ಚಯ. ಆದರೆ ಅವರವರ ಗುಣಕರ್ಮಗಳು ಬೇರೆ ಬೇರೆಯಾಗಿರುತ್ತವೆ ಮತ್ತು ಶೌಚಾಚಾರಗಳು ವ್ಯತ್ಯಾಸವಾಗಿರುತ್ತದೆ. ಶೌಚಗಳು ನೀಟಾಗಿರೋದ್ರಲ್ಲೂ ವ್ಯತ್ಯಾಸಗಳಿರ್ತವೆ. ಒಂದೊಂದು ವರ್ಗದವರು ಒಂದೊಂದು ಪ್ರಕಾರದ ನೀಟ್ನೆಸ್ ಇರುತ್ತೆ. ಸುಮಾರು ಜಾಗದಲ್ಲಿ ನೋಡ್ತೀವಲ್ಲ, ಬ್ರಾಹ್ಮಣರು ಊಟ ವ್ಯವಸ್ಥೆ ನೋಡ್ಕೊಳ್ಳೋವಾಗ ಅಲ್ಲಿ ಪದ್ಧತಿನೇ ತುಂಬ ಶುದ್ಧವಾಗಿರುತ್ತೆ. ಅಲ್ಲಿ ಎಲ್ಲರೂ ಒಂದೊಂದು ವರ್ಗಕ್ಕೆ ಒಂದೊಂದು ಥರ ಇರುತ್ತೆ ಕ್ಲಾರಿಟಿ. ಮತ್ತು ಗುಣಕರ್ಮಗಳಿಗೆ ಅನುಸಾರವಾಗಿ ಬ್ರಾಹ್ಮಣ ವರ್ಣವು ಉಳಿದ ವರ್ಣಗಳಿಗಿಂತಲೂ ಶ್ರೇಷ್ಠವೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಹಾರಾಜ, ನಿನ್ನನ್ನು ನಾನು ಮದುವೆಯಾಗಲು ಮುಖ್ಯ ಕಾರಣವು ಮತ್ತೊಂದಿದೆ. ನನ್ನ ಪಾಣಿಗ್ರಹವನ್ನು ಮೊದಲು ಮಾಡಿದವನು ನೀನೇ ಅಲ್ಲವೇ? ಬಾವಿಯಿಂದ ಮೇಲೆ ಕೆತ್ತಿರ್ತಾನೆ. ಆವತ್ತು ಎಡಗೈಲಿಂದ ಮೇಲೆ ಎತ್ತಿದ್ರೆ ದೇವಯಾನಿಯನ್ನು ಈಕೆ ಕೇಳ್ತಿರ್ಲಿಲ್ಲ. ಆತನಿಗೆ ಶಾಕ್ ಆಗ್ತದೆ, ಸಡನ್ನಾಗಿ ಮದುವೆ ಮಾಡ್ಕೊತಾಳಂತ. ಕಾರಣ ಇತ್ತು, ಬಲಗೈಯಿಂದ ಮೇಲೆ ಎತ್ತಿರ್ತಾನೆ. ಆಗಿನ ಕಾಲದಲ್ಲಿ ಪಾನಿ ಅಂದರೆ ಕೈ, ಪಾಣಿಗ್ರಹ ಅಂದರೆ ಮದುವೆ ಅಂದರೆ ಕೈ ಹಿಡಿಯೋದು ಅಂತ. ಅದು ಬಲಗೈ ಇಟ್ಕೊಂಡು ಮೇಲೆ ಎತ್ತಿರ್ತಾನೆ ಬಾವಿಯಿಂದ. ಆ ಕಾರಣನ ನೆನಪು ಮಾಡ್ತಾ ಇದ್ದಾಳೆ. ನನ್ನ ಪಾಣಿಗ್ರಹವನ್ನು ಮೊದಲು ಮಾಡಿದವನು ನೀನೇ ಅಲ್ಲವೇ? ಪಾಣಿಗ್ರಹಕ್ಕೆ ಕಾರಣವು ಯಾವುದಾದರೂ ಇರಬಹುದು, ಆದರೆ ರಾಜರ್ಷಿ ಪುತ್ರನೂ ರಾಜರ್ಷಿಯೂ ಆಗಿರುವ ನಿನ್ನಿಂದ ಪರಿಗೃಹಿತವಾದ ಪಾಣಿಯನ್ನು ಮತ್ಯಾರು ತಾನೇ ಪರಿಗ್ರಹಿಸಲು ಸಾಧ್ಯವಾಗುವುದು? ನೀನು ಒಂದು ಸತಿ ನನ್ನ ಕೈ ಮುಟ್ಕೊಂಡ್ಬಿಟ್ಟಿದ್ಯಾ, ಇನ್ನು ಬೇರೆಯವ್ರು ಯಾರು ನನ್ನನ್ನು ಮದುವೆ ಮಾಡ್ಕೊತಾರೆ, ನೀನೇ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ. ಯಯಾತಿಯು ಹಿಂದೆ ನಡೆದದ್ದನ್ನು ಕ್ಷಣಕಾಲ ಯೋಚಿಸಿ ಹೇಳಿದನು, ನೀನು ಹೇಳುವುದು ನಿಜ, ಆದರೆ ಬ್ರಾಹ್ಮಣನನ್ನು ಕೆಣಕಿ ಕೋಪಗೊಳಿಸಬಾರದೆಂದು ಹಿರಿಯರು ಹೇಳುವರು. ನೀನೇನೋ ಮದುವೆ ಮಾಡ್ಕೊತೀಯ, ನಿಮ್ಮ ಅಪ್ಪ ಮತ್ತೆ
ಕೋಪ ಬಂದು ಶಾಪ ಇಟ್ಬಿಟ್ರೆ ಮತ್ತೆ ಗತಿಗಿನೇ ಇಲ್ದಿರಾಗ್ಬಿಡುತ್ತೆ ಅಂತ. ಕೋಪಗೊಂಡು ವಿಷದ ಹಾವಿನೊಡನೆ ಸರಸವಾಡಬಹುದು. ಹಲ್ಲಿನಲ್ಲಿ ವಿಷವಿರುವ ಹಾವಿಗಿಂತಲೂ ಸರ್ವತೋಮುಖವಾಗಿ ಉರಿಯುತ್ತಿರುವ ಬೆಂಕಿಗಿಂತಲೂ ಬ್ರಾಹ್ಮಣನು ಕೆಣಕಲು ಸಾಧ್ಯವಿಲ್ಲದವನೆಂಬುದನ್ನು ವಿವೇಕಿಯು ಅರಿತುಕೊಳ್ಳಬೇಕು. ಆಗಿನ ಕಾಲದಲ್ಲಿ ಅಂಥ ಸಾಧಕರಿದ್ದರು. ತಾತ ಮುತ್ತಾತಂದರು ಕೂಡ ಸುಮಾರು ವಿಷಯದಲ್ಲಿ ಅವ್ರ ತಂಟೆಗೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಅವರಿಗೆ ಸುಮಾರು ಮಂತ್ರಗಳು ಗೊತ್ತಿರ್ತವೆ. ಉಪನಿಷತ್ತಲ್ಲೇ ಕೆಲವೊಂದು ಶೇನಿಯಾಗ ಅಂತ ಬರುತ್ತೆ, ಶತ್ರುಗಳನ್ನ ಸಾಯಿಸ್ಬಿಡ್ಬೋದು, ಕೆಲವೊಂದು ಅನುಷ್ಠಾನಗಳು ಯಾಗಗಳು ಮಾಡಿಸ್ಬಿಟ್ಟು. ಮತ್ತು ಬ್ರಾಹ್ಮಣರ ಹೆಂಡತಿಯರನ್ನ ಯಾರಾದರೂ ಅಕ್ರಮ ಸಂಬಂಧ ಬೇರೆಯವ್ರು ಇಟ್ಕೊಂಡಿದ್ರೆ ಅಂಥವನ್ನು ಒಂದು ದಿವಸದಲ್ಲಿ ಸಾಯಿಸ್ಬಿಡ್ತಾರೆ. ಅಷ್ಟೊಂದು ಮಂತ್ರಗಳಿರ್ತವೆ. ಅವೆಲ್ಲ ತಿಳಿದಿರ್ತಾರೆ ಅವ್ರ ಹತ್ರ. ಪ್ರತಿಯೊಂದಕ್ಕೂ ಯಾರಿಗೆ ಏನು ಮಾಡಬೇಕು ಅನ್ನೋದೆಲ್ಲ ತಿಳಿದಿರ್ತದೆ. ಅಂಥವ್ರನ್ನ ಎದುರಾಕೊಂಡ್ಬಿಟ್ರೆ ಮತ್ತೆ ಅಷ್ಟೇ, ಸ್ವಾಮುಲು ಸಹವಾಸಮು ಪಾಮುಲು ಸಹವಾಸಮು ఒకటే ಅಂತಾರಲ್ಲ, ಅಷ್ಟು ಡೇಂಜರ್ ಆಗಿರುತ್ತೆ ಅದು. ಮುಂಚೆಯಿಂದಲೂ ಸ್ವಲ್ಪ ಅವ್ರ ತಂಟೆಗೆ ಹೋಗೋದಕ್ಕೆ ಸ್ವಲ್ಪ ಹೆದರ್ತಾ ಇರ್ತಾರೆ. ಅದು ಶ್ಲೋಕದಲ್ಲೂ ಕೂಡ ಮಹಾಭಾರತದಲ್ಲಿ ಅದು ಹೇಳ್ತಾರೆ. ಬ್ರಾಹ್ಮಣನ ವಿಷಯದಲ್ಲಿ ಹೀಗೇಕೆ ಹೇಳುವೆ ಮಹಾರಾಜ? ಅಗ್ನಿಗಿಂತಲೂ ವಿಷಸರ್ಪಕ್ಕಿಂತಲೂ ಬ್ರಾಹ್ಮಣನು ಕ್ರೂರಿಯೇ? ಸುಂದರಿ, ಬ್ರಾಹ್ಮಣನೆಂದಿಗೂ ಕ್ರೂರಿಯಲ್ಲ. ಸತ್ವಗುಣ ಸಂಪನ್ನನು, ಸತ್ವಗುಣ ವಿಹೀನನು ಬ್ರಾಹ್ಮಣನಾಗಲಾರನು. ಆದರೆ ಬ್ರಾಹ್ಮಣನ ಕೋಪವು ಮಹಾ ಕ್ರೂರವಾದದ್ದು. ಕೋಪ ಬಂತಂದರೆ ಪರಶುರಾಮನ ಚರಿತ್ರೆ ಓದಿದ್ದೀವಲ್ಲ, ಎಂಥ ಪ್ರಳಯನ ಸೃಷ್ಟಿಬಿಟ್ಟ. ಮತ್ತು 24 ಸತಿ ಕ್ಷತ್ರಿಯರು ಇಲ್ದಿರ ಮಾಡಿಬಿಟ್ಟ. ಕೋಪ ಬಂತಂದರೆ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ವಿಷಸರ್ಪವು ಕಚ್ಚಿ ಒಬ್ಬನನ್ನು ಮಾತ್ರವೇ ಸಾಯಿಸಬಲ್ಲುವುದು. ಆಯುಧದಿಂದ ಒಮ್ಮೆ ಒಬ್ಬನನ್ನು ಮಾತ್ರವೇ ಸಾಯಿಸಬಹುದು. ಆದರೆ ಕೋಪಗೊಂಡ ಬ್ರಾಹ್ಮಣನು ಒಬ್ಬನನ್ನು ಮಾತ್ರವಲ್ಲ, ಅವನ ವಂಶ, ಗ್ರಾಮ, ಪಟ್ಟಣ, ದೇಶಗಳನ್ನು ಧ್ವಂಸ ಮಾಡಬಲ್ಲನು. ಈ ಕಾರಣದಿಂದ ಬ್ರಾಹ್ಮಣನೊಡನೆ ಸೆಣಸಾಟವು ಕೂಡದೆಂಬ ನೀತಿಯು ಯೋಗ್ಯವಾಗಿದೆಯಲ್ಲವೇ? ಚಂದ್ರಗುಪ್ತ ಮೌರ್ಯನ ಚರಿತ್ರೆ. ಮಗಧ ರಾಜ್ಯದಲ್ಲಿ ಇನ್ನೊಬ್ಬ ರಾಜ ಇರ್ತಾನೆ, ಚಾಣಕ್ಯನನ್ನು ಸಿಕ್ಕಾಪಟ್ಟೆ ಅವಮಾನ ಮಾಡಿರ್ತಾನೆ. ಆವಾಗ ಶಪಥ ಮಾಡ್ತಾನೆ, ಏನು ಇರೋದಿಲ್ಲ, ಬರಿಗೆಯಲ್ಲಿರ್ತಾರೆ, ಭಿಕ್ಷೆ ಬೇಡ್ಕೊಂಡಿರೋ ಅಂಥ ಚಾಣಕ್ಯ ಎಂಥ ದೊಡ್ಡ ರಾಜ್ಯನ, ಆ ಮಗಧ ರಾಜ್ಯ ಎಷ್ಟು ಪವರ್ಫುಲ್ ಇತ್ತಂದರೆ ಅಲೆಕ್ಸಾಂಡರ್ ಅಂತವ್ರು ನೋಡಿ ಹೆದರ್ಕೊಂಡು ಭಾರತ ದೇಶದಲ್ಲಿ ಎಂಟ್ರಿ ಕೂಡ ಮಾಡ್ತಿರ್ಲಿಲ್ಲ. ಅಷ್ಟೊಂದು ಗಜಸೇನದ್ದು ಅಷ್ಟು ದೊಡ್ಡವಾದ ರಾಜ್ಯ ಇರುತ್ತೆ. ಅಂಥ ರಾಜ್ಯನ ಬೀಳಿಸ್ಬಿಟ್ಟು ಚಂದ್ರಗುಪ್ತ ಮೌರ್ಯನ ರಾಜ ಮಾಡಿಸ್ತಾನೆ. ಅಷ್ಟು ಕೆಪಾಸಿಟಿ ಇರುತ್ತೆ. ಯಾಕಂದರೆ ಬುದ್ಧಿಗಿಂತ ತೀಕ್ಷ್ಣವಾದ ಬುದ್ಧಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಏನು ಬೇಕಾದರೂ ಮಾಡ್ಬೋದು. ನಿನ್ನನ್ನು ಮದುವೆಯಾಗಿ ಶುಕ್ರರ ಕೋಪಕ್ಕೆ ಪಾತ್ರನಾಗಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಳ್ಳಲು ಸಿದ್ಧನಾಗಿಲ್ಲ. ನಿನ್ನನ್ನು ಮದುವೆ ಮಾಡಿಕೊಂಡು ಮತ್ತು ನಿಮ್ಮಪ್ಪ ಶಾಪ ಆಡಿಬಿಟ್ರೆ ನಾನು ರಾಜ್ಯನೂ ಬಿಡಬೇಕು, ಎಲ್ಲ ನಾನು ದರಿದ್ರನಾಗಬೇಕಾಗುತ್ತೆ. ದೇವಯಾನಿ, ನಿನ್ನ ತಂದೆಯವರು ದಾನರೂಪವಾಗಿ ಕೊಡದೆ ನಿನ್ನನ್ನು ನಾನೆಂದೂ ಪರಿಗ್ರಹಿಸಲಾರೆನು. ಹೋಗಿ ನಿನ್ನ ತಂದೆ ಪರ್ಮಿಷನ್ ತಗೊಂಬಾ ಅಂತ ಕೇಳ್ತಾನೆ. ಮಹಾರಾಜ, ನಾನೇ ನಿನ್ನನ್ನು ವರಿಸಿದ್ದೇನೆ. ನನ್ನ ತಂದೆಯವರು ಮದುವೆ ಮಾಡಿಕೊಟ್ಟರೆ ಪಾಣಿಗ್ರಹಣ ಮಾಡಿಕೊಳ್ಳುವೆಯಲ್ಲವೇ? ಅದಕ್ಕಾಗಿ ಸ್ವಲ್ಪವೂ ಯೋಚಿಸಬೇಡ. ಮೇಲಾಗಿ ನೀನಾಗಿ ನನ್ನನ್ನು ವರಿಸಲು ಬಂದಿಲ್ಲವಾದ್ದರಿಂದ ಯಾವ ದೋಷವೂ ನಿನಗುಂಟಾಗುವುದಿಲ್ಲ ಎಂದು ಹೇಳಿ ಒಡನೆಯೇ ತಂದೆಯನ್ನು ಕರೆತರಲು ಸೇವಕಿಯೊಬ್ಬಳನ್ನು ನಗರಿಗೆ ಕಳಿಸಿದಳು. ಸೇವಕಿಯು ಶುಕ್ರರಿಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಿದಳು. ಶುಕ್ರರು ಸೇವಕಿಯೊಡನೆ ಅರಣ್ಯಕ್ಕೆ ಬಂದರು. ದೈತ್ಯ ಗುರುಗಳ ಆಗಮನವನ್ನು ದೂರದಿಂದಲೇ ನೋಡಿದ ಯಯಾತಿಯು ನಮ್ರಭಾವದಿಂದ ಕೈ ಜೋಡಿಸಿ ನಿಂತನು. ಶುಕ್ರರು ಸಮೀಪಕ್ಕೆ ಬಂದೊಡನೆಯೇ ಸಾಷ್ಟಾಂಗ ಪ್ರಣಾಮ ಮಾಡಿ ಯಥೋಚಿತವಾಗಿ ಪೂಜೆಯನ್ನು ಸಲ್ಲಿಸಿ ಅವರ ನಿರ್ದೇಶನವೇನೆಂಬುದನ್ನು ನಿರೀಕ್ಷಿಸುತ್ತಾ ನಿಂತನು. ಈ ಮಧ್ಯದಲ್ಲಿ ದೇವಯಾನಿಯು ತಂದೆಯನ್ನು ಕುರಿತು ಅಪ್ಪ ಎಂದಳು. ಯಯಾತಿಯೊಡನೆ ಏನೂ ಹೇಳಬೇಕಿದ್ದು ಶುಕ್ರರು ಕೂಡಲೇ ದೇವಯಾನಿಯ ಕಡೆಗೆ ತಿರುಗಿ ಏನಮ್ಮ ಎಂದರು. ಇನ್ನು ಇವನು ರಾಜರ್ಷಿಯಾದ ನಹುಷನ ಮಗ ಯಯಾತಿಯಪ್ಪ. ನನ್ನ ಕಷ್ಟಕಾಲದಲ್ಲಿ ಇವನೇ ನನ್ನ ಕೈ ಹಿಡಿದು ಮೇಲೆತ್ತಿದವನು. ಆದ್ದರಿಂದ ನಾನು ಇವನನ್ನೇ ಮದುವೆಯಾಗಲು ನಿಶ್ಚಯಿಸಿರುವೆನಪ್ಪ. ನಿನ್ನಿಚ್ಛೆ ಇದ್ದಂತಾಗಲಿ ಅಮ್ಮ ಎಂದು ಹೇಳಿ ಯಯಾತಿಗೆ ಹೇಳಿದರು. ಪರ್ಮಿಷನ್ ಕೊಟ್ಬಿಟ್ಟ. ಮಹಾರಾಜ, ನನ್ನ ಮಗಳು ನಿನ್ನನ್ನೇ ವರಿಸಲು ನಿಶ್ಚಯ ಮಾಡಿದ್ದಾಳೆ. ಇವಳಿಗೆ ನಿನಗೆ ಕೊಟ್ಟು ವಿವಾಹ ಮಾಡುವೆನು. ಇವಳನ್ನು ನಿನ್ನ ಪಟ್ಟ ಮಹಿಷಿಯನ್ನಾಗಿ ಸ್ವೀಕರಿಸು. ಬ್ರಾಹ್ಮಣೋತ್ತಮರೇ,
ತಮ್ಮ ಮಾತನ್ನು ನಿರಾಕರಿಸುವ ಸಾಮರ್ಥ್ಯವು ನನ್ನಲ್ಲಿಲ್ಲ, ಆದರೆ ನನಗೆ ವರವೊಂದನ್ನು ಮಾತ್ರ ತಾವು ದಯಪಾಲಿಸಬೇಕು ಅಂತಾನೆ. ಇವನು ಕಂಡೀಷನ್, ವರದಕ್ಷಿಣೆ ಥರ. ನನ್ನ ಮಗಳ ಹಿತಚಿಂತನೆಯು ಕಾರಣದಿಂದ ಯಾವ ವರವನ್ನು ಬೇಕಾದರೂ ಕೊಡುವೆನು, ಸಂಕೋಚವಿಲ್ಲದೆ ಕೇಳು ಮಹಾರಾಜ ಅಂತಾನೆ. ತಮ್ಮ ಮಗಳನ್ನು ಮದುವೆಯಾಗುವುದರಿಂದ ಶಾಸ್ತ್ರವಿಹಿತವಲ್ಲದ ವಿಲೋಮ ವಿವಾಹ ಅಂದರೆ ವರ್ಣಸಂಕರ ದೋಷವು ನನಗುಂಟಾಗಬಾರದು ಮತ್ತು ಇದರಿಂದ ನಾನು ಲೋಕದಲ್ಲಿ ಧರ್ಮಹೀನನಾಗಬಾರದು. ಸಂಕರ ದೋಷ ಬರುತ್ತೆ, ಜಾತಿಗಳು ಚೇಂಜ್ ಮಾಡ್ಕೊಳ್ಳೋವಾಗ, ಆ ದೋಷ ನನಗೆ ಬರಬಾರದು ಅಂತಾನೆ. ಯಯಾತಿಯೇ, ನಿನ್ನ ಅಪೇಕ್ಷೆಯಂತೆಯೇ ಕ್ಷತ್ರಿಯನು ಬ್ರಾಹ್ಮಣ ಯುವತಿಯನ್ನು ವರಿಸುವುದರಿಂದುಂಟಾಗುವ ದೋಷವನ್ನು ನಾನು ನನ್ನ ತಪಶಕ್ತಿಯಿಂದ ಪರಿಹರಿಸುವೆನು. ಇದರಿಂದ ನಿನ್ನನ್ನು ಧರ್ಮಹೀನನೆಂದು ಯಾರೂ ಹೇಳಲಾರರು. ನನ್ನ ಮಗಳನ್ನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸು. ಅಂದರೆ ಮಾರ್ಗಗಳು ಆವಾಗಲೂ ಇತ್ತು, ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಕೂಡ ಸ್ವಲ್ಪ ಮಾರ್ಗಗಳಿತ್ತು. ಮಾಡ್ಕೋಬೇಕು ಕಂಪಲ್ಸರಿ ಅಂತೇನಿಲ್ಲ. ಒಂದು ವೇಳೆ ನಡೆದೋಗ್ಬಿಟ್ರೆಗನ ಅದನ್ನು ಸ್ವೀಕಾರ ಮಾಡಿಕೊಂಡು ಒಪ್ಪಿಕೊಂಡು ಏನೋ ಒಂದು ಪ್ರಾಯಶ್ಚಿತ್ತನೋ ಯಾವುದೋ ಒಂದು ವಿಧಿ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡೋ ಪದ್ಧತಿಗಳಿತ್ತಾಗಲೇ. ಅವಳೊಡನೆ ನೀನು ಸಕಲವಾದ ಸುಖೋಪಭೋಗಗಳನ್ನು ಪಡೆಯಬಹುದು. ಎರಡನೆಯದಾಗಿ ದೇವಯಾನಿಯ ಸಖಿಯಾದ ಶರ್ಮಿಷ್ಠೆಯನ್ನು ಸಾಧಾರಣ ಸ್ತ್ರೀ ಎಂದು ಭಾವಿಸಬೇಡ. ಇವಳು ರಾಜಕುಮಾರಿಯು, ಅಂತೆಯೇ ಇವಳನ್ನು ನೀನು ಗೌರವಿಸಬೇಕು. ಆದರೆ ಯಾವಾಗಲೂ ಯಾವ ಕಾರಣದಿಂದಲೂ ಇವಳೊಡನೆ ಸಮಾಗಮವನ್ನು ಮಾತ್ರ ಮಾಡಬಾರದು. ಯಯಾತಿಯು ಶುಕ್ರರ ಮಾತಿಗೆ ಸಮ್ಮತಿಸಿದನು. ವೃಷಪರ್ವನ ಪಟ್ಟಣದಲ್ಲಿ ಸಂಭ್ರಮದಿಂದ ದೇವಯಾನಿ ಯಯಾತಿಯರ ವಿವಾಹ ಮಹೋತ್ಸವವು ಶುಭ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯಿತು. ಶುಕ್ರರು ಅಳಿಯನಿಗೆ ಯಥೇಚ್ಛವಾಗಿ ಐಶ್ವರ್ಯವನ್ನು ಬಳುವಳಿಯಾಗಿ ಕೊಟ್ಟರು. 2,000 ಸೇವಿಕೆಯರಿಂದಲೂ ಶರ್ಮಿಷ್ಠೆಯಿಂದಲೂ ಪರಿವೃತಳಾದ ದೇವಯಾನಿಯೊಡನೆ ಯಯಾತಿಯು ಶುಕ್ರರ ಆಶೀರ್ವಾದವನ್ನು ಪಡೆದು ತನ್ನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಕಚನ ಶಾಪವೇನೆಂಬುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಋಷಿ ಕುಮಾರನ್ಯಾರೂ ದೇವಯಾನಿಯನ್ನು ಮದುವೆಯಾಗುವುದಿಲ್ಲವೆಂದು ಕಚನು ಶಾಪವನ್ನಿತ್ತಿದ್ದನು. ಕಚ ಶಾಪ ಇಟ್ಕೋಗ್ಬಿಟ್ಟಿದ್ದು ದೇವಯಾನಿಗೆ, ಒಬ್ರಿಗೊಬ್ಬರು ಶಾಪ ಇಟ್ಕೊಂಡ್ಬಿಟ್ಟಿದ್ರು. ನೀನು ನನ್ನ ತಂದೆಯಿಂದ ಓದಿರೋ ವಿದ್ಯೆ ನಿಷ್ಫಲವಾಗಲಿ ಅಂತ ಈಕೆ ಶಾಪ ಕೊಟ್ಟಲು. ಅವನು ನಿನ್ನನ್ನು ಯಾರು ಋಷಿ ಮಕ್ಕಳು ಯಾರು ನಿನ್ನ ಮದುವೆ ಮಾಡ್ಕೊಳ್ಳೋ ಹೋಗಂತ ಶಾಪ ಕೊಟ್ಬಿಟ್ಟಿದ್ದ. ಅದಕ್ಕೆ ಕ್ಷತ್ರಿಯ ಬಂದು ಮದುವೆ ಮಾಡಿಕೊಂಡ. ಅದರಂತೆಯೇ ಬ್ರಾಹ್ಮಣಿಯು ಕ್ಷತ್ರಿಯನನ್ನು ಮದುವೆಯಾಗಬೇಕಾಯಿತು. ಮಹಾಪುರುಷರ ಶಾಪಾನುಗ್ರಹಗಳು ಜೀವಿತವನ್ನೇ ಮಾರ್ಪಾಡು ಮಾಡಬಲ್ಲುವುದೆಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ. ಮಿಕ್ಕಿದ್ದು ಸ್ಟೋರಿ ದೊಡ್ಡದು ಬರುತ್ತೆ ಅಲ್ಲಿ, ಅದು ನೆಕ್ಸ್ಟು ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.